ಪ್ರಚುರರಾಗಿದ್ದು ತಮ್ಮ ಜೀವನವನ್ನೇ ಸೇವೆಗಾಗಿ ಅರ್ಪಣೆ ಮಾಡಿದ್ದಾರೆ. ತನು, ಮನ, ಧನ, ಸಮಯ, ಸಂಕಲ್ಪ ಎಲ್ಲ ರೂಪದಿಂದಲೂ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ವೃದ್ಧರ ಸಮಗ್ರ ಅರಿವು ಮೂಡಿಸುವಂತಹ ಸೇವೆಯನ್ನು ನಿರಂತರ ಮಾಡ್ತಾ ಇದ್ದಾರೆ. ಅನೇಕ ದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ ಹಾಗೂ ವೃದ್ಧರ ಆರೋಗ್ಯದ ನಿಮಿತ್ತವಾಗಿ ವಿಶೇಷವಾಗಿ ಅದಕ್ಕಾಗಿಯೇ ಅಭ್ಯಾಸ ಮಾಡಿದ್ದಾರೆ. ಅನೇಕ ಡಿಪ್ಲೊಮಾ ಕೋರ್ಸ್ಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ವೃದ್ಧರ ಆರೋಗ್ಯಕ್ಕಾಗಿ ಅನೇಕ ಸೇವೆಯನ್ನು ಮಾಡ್ತಾ ಇಲ್ಲಿ ಬಾಗಲಕೋಟೆಯಲ್ಲಿನೂ ಕೂಡ 5ನೇ ತಾರೀಕಿಗೆ ಆಶಾ ಕಾರ್ಯಕರ್ತೆಯರಿಗೆ ವೃದ್ಧರನ್ನ ಹೇಗೆ ಆರೈಕೆ ಮಾಡಬೇಕು ಅನ್ನುವಂತಹ ತರಬೇತಿಯನ್ನು ಒಂದು ದಿನದ ಕಾರ್ಯಕ್ರಮ ಇಟ್ಟುಕೊಂಡಿದ್ರು. ಆ ತರಬೇತಿಯನ್ನು ನೀಡಿದ್ದಾರೆ. ಹಾಗೂ 6ನೇ ತಾರೀಕಿಗೆ ಬಸವನವಾಡಿ ಭಾಗ್ಯವಾಡಿಯಲ್ಲಿ ಆ ಕಾರ್ಯಕ್ರಮವನ್ನು ಇಟ್ಟಾಗಿತ್ತು. ಹಾಗೂ ಅದಕ್ಕಿಂತ ಮೊದಲು ಕೊಪ್ಪಳ, ಧಾರವಾಡ ಮತ್ತು ಗದಗ ಬೇರೆ ಬೇರೆ ಕಡೆಗಳಲ್ಲಿ ಅದ್ರ ಜೊತೆಗೆ ಆರೋಗ್ಯದ ತರಬೇತಿ ಹಾಗೂ ಆರೈಕೆಗಾಗಿ ತರಬೇತಿ ಹಾಗೂ ಯಾರು ಆರೈಕೆ ಮಾಡಿರ್ತಾರೋ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದೆ. ಇವತ್ತಿನ ಜಗತ್ತಿನಲ್ಲಿ ವೃದ್ಧರನ್ನ ಆರೈಕೆ ಮಾಡುವಂಥದ್ದು ಬಹಳಷ್ಟು ತೊಂದರೆದಾಯಕ ನಾವೆಲ್ಲ ನೋಡ್ತಾ ಇದ್ದೀವಿ. ಅದಕ್ಕೆ ಇವತ್ತಿನ ಪೀಳಿಗೆಯಲ್ಲಿ ವೃದ್ಧರಿಗೆ ಗೌರವಿಸುವುದು, ವೃದ್ಧರನ್ನ ಆರೈಕೆ ಮಾಡೋದು ಹಾಗೂ ವೃದ್ಧರನ್ನ ನೋಡ್ಕೊಳ್ಳೋದು, ಆಮೇಲೆ ವೃದ್ಧರ ಆರೋಗ್ಯದ ಪ್ರತಿಯಾಗಿ ನಮಗೂ ಜಾಗೃತಿ ಇರಬೇಕು, ಅವರಿಗೂ ಕೂಡ ಜಾಗೃತಿಯನ್ನು ಹೇಗೆ ಕೊಡಬೇಕು ಅನ್ನುವಂತಹ ಅನೇಕ ವಿಚಾರಗಳ ಬಗ್ಗೆ ಸಮಾಜದಲ್ಲಿ ಜಾಗೃತಿ ಮೂಡಿಸುವಂತಹ, ಅರಿವು ಮೂಡಿಸುವಂತಹ ಸೇವೆಯನ್ನ ಮಹೇಶ್ ಅಣ್ಣವ್ರು ಮಾಡ್ತಾ ಇದ್ದಾರೆ. ಇಲ್ಲಿ ಪದ್ಮನಾಯನ ನಗರದಲ್ಲೂ ಕೂಡ ಅವರಿಗೆ ಬರಬೇಕು ಅಂತ ಕೇಳ್ಕೊಂಡಾಗ ಖುಷಿಯಿಂದ ಒಟ್ಟು ಆಗಮಿಸಿದ್ದಾರೆ. ಅದಕ್ಕೆ ಮಹೇಶ್ ಅಣ್ಣವ್ರಿಗೆ ಹೂ ಮತ್ತು ತಿಲಕ ಕೊಟ್ಟು ಸ್ವಾಗತಿಸಬೇಕು ಅಂತ ನನ್ನ ಸಹೋದರ ಹಿರಿಯರಿಗೂ ಕೂಡ ತಿಲಕ ಹೂಗಳಿಂದ ಸ್ವಾಗತಿಸಬೇಕು. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರುವಂತಹ ಇಬ್ಬರು ಹಿರಿಯರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಈ ಪದ್ಮನಾಯನ ನಗರದ ಎಲ್ಲ ಸಹೋದರಿಯರಿಗೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಈಗ ನಾನು ಮಹೇಶ್ ಅವರಿಗೆ ವಿನಂತಿ ಮಾಡಿಕೊಳ್ತೇನೆ, ನಮ್ಮ ಉಪನ್ಯಾಸವನ್ನು ಪ್ರಾರಂಭಿಸಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲರೂ ಮೊಬೈಲ್ ಸ್ವಿಚ್ ಆಫ್ ಮಾಡಿ, ಇಲ್ಲ ಮೊಬೈಲ್ ಯೂಸ್ ಮಾಡಬೇಕು ಅಂತಂದ್ರೆ 1 ಗಂಟೆ ಅಡ್ಡ ಬರ್ಬೋದು. ಅಂದ್ರೆ ವೃದ್ಧರ ಜಗತ್ತು ಯಾಕಂತಂದ್ರೆ ಇವತ್ತು 100% ಎಷ್ಟು 100% ಜಗತ್ತಿನಲ್ಲಿ ವೃದ್ಧರಿದ್ದಾರೆ. ಸೊ ಹೀಗೇನೆ 2030, 2035, 2050 ಒಳಗಡೆ ಆಗ್ತದೆ 50% ಪಾಪ್ಯುಲೇಷನ್, ಈ ಜಗತ್ತಿನ 50% ಪಾಪ್ಯುಲೇಷನ್ ವೃದ್ಧರಾಗ್ತದೆ. ಸೊ ಈಗ ಏನಾಗಿದೆಯಪ್ಪ ಅಂತಂದ್ರೆ ಮನೆಯಲ್ಲಿ ಯಾರೂ ಕೂಡ ಬೇಗ ಸಾವನ್ನಪ್ಪುವುದಿಲ್ಲ. ಯಾಕೆ? ಆರೈಕೆ ಹೆಚ್ಚಾಗ್ತಾ ಇದೆ. ಎಲ್ಲರಿಗೂ ಆರೈಕೆಯಲ್ಲಿ ವಿಶೇಷ ರುಚಿ ಇದೆ. ನಾವು ವೃದ್ಧರನ್ನು ಸಂಭಾಳಿಸಬೇಕು. ಯಾರಿಗೆ ರುಚಿ ಇದೆ ಕೈ ತಿನ್ನೋಣ ವೃದ್ಧರನ್ನು ಸಂಭಾಳಿಸ್ತಾರೆ. ಮೊದಲು ಯಾರು ಓಡಿಸ್ಬೇಕು 25 ವರ್ಷ ಸಂಭಾಳಿಸ್ತಾರೆ, 35 ವರ್ಷ ಸಂಭಾಳಿಸ್ತಾರೆ. ಹೀಗೆಲ್ಲ ಮನೆಯೊಳಗೆ ದೊಡ್ಡ ನೆಟ್ವರ್ಕ್ ಇದೆ ಈಗ. ಸೊ ಇಂಥ ಸಮಯದಲ್ಲಿ ಏನಪ್ಪಾ ಅಂತಂದ್ರೆ ವೃದ್ಧಾಶ್ರಮಕ್ಕೆ ಹೋಗಿ ಚೆನ್ನಾಗಿರುತ್ತಾ? ನೀವೇ ಹೇಳಿ, ವೃದ್ಧಾಶ್ರಮಕ್ಕೆ ಹೋಗಿ ಚೆನ್ನಾಗಿರುತ್ತಾ? ಯಾರು ಬಯಸ್ತ ಹೇಳಿ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜ ಅಜ್ಜಿ ವೃದ್ಧಾಶ್ರಮಕ್ಕೆ ಹೋಗಿ ಚೆನ್ನಾಗಿರುತ್ತೆ ಕೈ ತಿನ್ನೋಣ? ಯಾರು ಕೇಳ್ತಾ ಇಲ್ಲ. ಮತ್ತೆ ನೀವು ಮಹಾರಾಜರಿಗೆ ನೋಡಿ ಸಂಭಾಳಿಸಿರೋ ಪಕ್ಕ. ಸೊ ಈಗ ಸಂಭಾಳಿಸುವುದು ಒಂದು ಕಲೆ. ವೃದ್ಧರ ಆರೈಕೆ ಏನಪ್ಪಾ ಅಂತಂತಂದ್ರೆ ಒಂದು ಪ್ರೀತಿ ಸ್ನೇಹ ಹಂಚುವಂಥದ್ದು. ಈಗ ಯಾರ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ವೃದ್ಧರು ಇದ್ದೇ ಇದಾರಲ್ಲ, ಏನಂತೀರಾ? ಎಲ್ಲರ ಮನೆ ಹುಡ್ತಾ ಇದ್ದಾರೆ. ಯಾಕೆ ಸಂಭಾಳಿಸ್ಬೇಕು ಹೇಳಿ ನೋಡೋಣ. ಒಂದ್ ಸ್ವಲ್ಪ ಹಂಗೆ ರಿಫ್ಲೆಕ್ಟ್ ಮಾಡೋದು. ಈಗ ಊಟ ಯಾಕೆ ಮಾಡ್ತೀರಾ? ಹೊಟ್ಟೆ ತುಂಬಿಸ್ಲಿಕ್ಕೆ, ಶರೀರ ನಡಿಬೇಕಂತ ಹೇಳ್ತೀರಿ, ಕೂತಾರೆ ಉತ್ತರ ಹೇಳ್ತಿರಲ್ಲ. ನೀವು ಮಾತಾಡಿ ನಾನು ಮಾತಾಡ್ತೀನಿ. ನಾನು ಅದೇ ಭಾಷಣ ಮಾಡಕ್ ಬಂದಿಲ್ಲ ಅಂತ ನಿಮ್ ಕಡೆನೂ ಉತ್ತರ ಬರ್ಬೇಕಲ್ಲ. ಈ ಮನೆಯೆಲ್ಲ ಅಜ್ಜ ಅಜ್ಜಿ ಇದ್ದಾರೆ, ಯಾಕೆ ಸಂಭಾಳಿಸಿ ಹೇಳ್ರಿ ಹಾಕೋರೆ?
ಅವರಿಗೆ ಆರೋಗ್ಯ ಒಳ್ಳೆಯದಿರಬೇಕು ಸಮಸ್ಯೆ. ಪ್ರೀತಿ ಸ್ನೇಹ ಮತ್ತೆ ಹೇಳಿ ಯಾಕೆ ಸಂಭಾಳಿಸ್ತೀರಾ? ಅವ್ರು ಮೊದಲು ನಮಸ್ ಮಾಡ್ಯಾರ. ಈಗ ನಮಗೊಂದು ಸಮಯ ಬಂದಿದೆ, ನಾವು ಮಾಡೋದು. ಹೇಳಿ ಯಾಕೆ ಸಂಭಾಳಿಸ್ಬೇಕು ಹೇಳಿ ಬಿಡಿದ್ರೆ ಮಗು ಟೈಪ್ ಇರ್ತಾರೆ, ಅದಕ್ಕೆ ಒಂದು ಸಂಬಂಧ ಮಗುವಿನ ತರ ಇರ್ತಾರೆ. ತಾಯಿ ಅಂದ್ರೆ ಆ ತಾಯಿಯ ಭಾವನೆ ಹಂಗೆ ಬರುತ್ತಾ? ಆ ರೀತಿ ಬರ್ಬೇಕಲ್ಲ. ಒಂದ್ಸರಿ ಅಂತ ಇನ್ನೊಂದು ಘಟನೆ ಹೇಳ್ತೀನಿ ನಾನು ನಿಮಗೆ. ಏನಪ್ಪಾ ಅಂತಂದ್ರೆ ಒಂದ್ಸಾರಿ ಏನಾಗಿತ್ತಂತಂದ್ರೆ ಈಗ ವೃದ್ಧರೇ ಫ್ರೆಂಡ್ಸ್ ಇರ್ತಾರಲ್ಲ, ಒಬ್ರು ಫ್ರೆಂಡ್ಸ್ ಇರ್ತಾರಲ್ಲ, ಒಂದ್ಸರಿ ಅಂತಂದ್ರೆ ಅವ್ರ ಮಗ ಮನಿ ಹೊರಗೆ ಹಾಕ್ಬಿಟ್ಟ, ನನ್ನ ಜೊತೆ ಇರಬೇಡ ಅಂತ ಹೇಳಿ. ಅವ್ನು ತನ್ನ ಗೆಳೆಯರ ಹೋಗ್ಬಿಟ್ಟ ನಮ್ದ, ಈಗ ನನ್ನ ಮಗ ನನ್ನ ಮನಿ ಹೊರಗೆ ಹಾಕಿ ಅಂತ ಹೇಳಿ. ಆಮೇಲೆ ಆ ಮಗನಿಗೋಸ್ಕರ ತಂದೆ ಮಾಡಿದ ತ್ಯಾಗ ಅವನ ಫ್ರೆಂಡಿಗೆ ಗೊತ್ತಿತ್ತು, ಅವನ ಮಗನಿಗೆ ಗೊತ್ತಿರಲಿಲ್ಲ. ಏನಂತ ಅನ್ಸುತ್ತಂದ್ರೆ ಆಮೇಲೆ ಅವನ ಏನಪ್ಪಾ ಅಂತಂದ್ರೆ ಅವನ ಕರ್ಕೊಂಡು ಅವನ ಮಗನ ಕರ್ಕೊಂಡು ಹೋಗ್ತಾನ. ಹೇಳ್ತಾನೆ, ನಿನ್ಗೋಸ್ಕರ ತಂದೆ ತ್ಯಾಗ ಮಾಡಿದ್ರೆ ಗೊತ್ತಾ? ಹೇಳ್ತಾನೆ, ಏನು ಅಂತ ಹೇಳಿದ್ರೆ ನಿನಗೊಂದು ಕಿಡ್ನಿ ಡೊನೇಟ್ ಮಾಡಿದ ನಾವು. ಈಗ ನನಗೇನೋ ಅದು ಅರ್ಥ ಗೊತ್ತಿಲ್ಲ, ನೀವು ಮನೆಯಿಂದ ಹೊರಗೆ ಹಾಕಿದೀಯಾ, ನೀವು ಇಂಥ ಮಕ್ಕಳು ನೀವು ಹಿಂಗ್ ಮಾಡಿದ್ರೆ ಹೇಗಾಗ್ತದೆ ಅಂತ ಹೇಳ್ತಾರೆ. ಅವ್ನ ಕಣ್ಣಲ್ಲಿ ನೀರು ಬಂತು, ನನಗೋಸ್ಕರ ತಂದೆ ಇಷ್ಟು ತ್ಯಾಗ ಮಾಡಿದ್ದಾರೆ, ಅದು ಕೂಡ ಅನ್ಕಂಡೀಷನಲ್, ಅವ್ನು ಗೊತ್ತೇ ಇಲ್ಲ. ಸೊ ಈ ರೀತಿಯಾಗಿ ಮಕ್ಕಳಿಗೋಸ್ಕರ ಎಷ್ಟೊಂದು ತ್ಯಾಗ ಮಾಡಿರ್ತಾರೆ, ಸಣ್ಣವ್ರಿಗೆ ದೊಡ್ಡವ್ರು ಮಾಡ್ತಾನೆ. ಅದಕ್ಕೆ ಆಮೇಲೆ ಕಣ್ಣಲ್ಲಿ ನೀರು ಬಂತು. ಇನ್ನೂ ಪರಿಸ್ಥಿತಿ ಇದೆ ಹೇಳ್ತೀನಿ ನಾನು ನಿಮಗೆ. ಎಷ್ಟೋ ಸಾರಿ ಹಿಂದೂ ಪರಿಸ್ಥಿತಿ ಇದೆಯಲ್ಲ, ತಂದೆ ತಾಯಿ ಸಂಭಾಳಿಸಲು ಆಗ್ಲಾರ್ದೇನೆ ಅನೇಕರು ರೈಲ್ವೆ ಸ್ಟೇಷನ್ ಬಿಟ್ಟು ಹೋಗ್ಬಿಡ್ತಾರೆ, ಹಾಸ್ಪಿಟಲ್ ಬಿಟ್ಟು ಹೋಗ್ಬಿಡ್ತಾರೆ, ವೃದ್ಧಾಶ್ರಮ ಕರ್ಕೊಂಡು ಹೋಗ್ಬಿಡ್ತಾರೆ, ಹಿಂಸೆ ಮಾಡ್ತಾರೆ, ಔಷಧಿ ಕೊಡೋದಿಲ್ಲ, ನೀರು ಕೊಡೋದಿಲ್ಲ, ಮನೆಯಲ್ಲೇ ಒದಿತಾರೆ. ಇಷ್ಟು ಇದೂ ಇದೆ. ಅದು ಕೇಳ್ಬೋದು ಎಷ್ಟಂತ 6% ಇದೆ, 6%. ನಮ್ಮ ಕರ್ನಾಟಕದಲ್ಲೂ ಇದೆ, ಡೆಲ್ಲಿನಲ್ಲೂ ಇದೆ, ಮತ್ತೆ ಆಂಧ್ರದಲ್ಲೂ ಇದೆ. ಅಂತಂದ್ರೆ ಈಗ ಬಂದ್ರೆ ಔಷಧಿ ಕೊಡೋದಿಲ್ಲ, ಅವ್ರ ಆಧ್ಯಾತ್ಮಿಕ ಉನ್ನತಿಗೆ ವಿಘ್ನ ಹಾಕ್ತಾರೆ, ಅವ್ರು ಸರಿಯಾಗಿ ಊಟ ಕೊಡೋದಿಲ್ಲ, ಮತ್ತೆ ಸರಿಯಾಗಿ ಅವ್ರಿಗೆ ಬಟ್ಟೆ ಹಾಕೋದಿಲ್ಲ, ಅವ್ರು ಸರಿಯಾಗಿ ಸ್ನಾನ ಮಾಡಿಸೋದಿಲ್ಲ, ಇವೆಲ್ಲ ಆಗ್ತದೆ ಬರ್ತದೆ. ಅದಿಷ್ಟೆಲ್ಲ ಸಹನೆ ಮಾಡಿ ನೀವೆಲ್ಲರೂ ವೃದ್ಧರೇ ಸಂಭಾಳಿಸಿದಿರಲ್ಲ, ಇದು ದೊಡ್ಡ ಮಾತು. ಅದಕ್ಕೆ ಒಂದು ಸಣ್ಣ ಕವನ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ, ಮನೆಯೊಳಗೆ ಇರುವ ಹಿರಿಯರು ಮೂಲೆಯಲ್ಲಿರುವ ವೃಕ್ಷದ ನೆರಳಲ್ಲ, ಅವರು ಮನೆಯ ಆಕಾಶದ ಆದಿಯ ನಕ್ಷತ್ರಗಳು. ಅವರ ಮಾತು ಗಾಳಿಯೊಳಗೆ ಧ್ಯಾನಿಸುವ ಪ್ರಾಚೀನ ಮಾತು. ಅವರ ಮೌನ ಮನದ ತೋಟದಲ್ಲಿ ಹರಿಯುವ ಅಶ್ರಾವ್ಯ ಕಾವ್ಯ. ಹಿರಿಯರ ಆರೈಕೆ ಇದು ಕೆಲಸವಲ್ಲ, ಇದು ಧಮಕ, ಬಾಳನ್ನು ರೂಪಿಸುವ ಸೌಜನ್ಯದ ಸುಗಂಧ. ತಾಯಿ ತಂದೆಯ ಹಳಸಿದ ಕೈ ಹಿಡಿದಾಗ ನಮ್ಮಲ್ಲೇ ಹೊಸ ಮನುಷ್ಯ ಮೊಳಕೆಯೊಳು ಹೋಗಬಹುದು. ನಮ್ಮಲ್ಲಿಯೇ ಹೊಸ ಮನುಷ್ಯ ಮೊಳಕೆಯೊಳಿತಾನೆ ಅಂತ ಹೇಳ್ತಾರೆ. ಬಾಳಿನ ತಾತ್ವಿಕರು ಆಗಿರುವ ಅವರ ಕಣ್ಣೊಳಗೆ ಸತ್ಯದ ನದಿಗಳು ಹರಿಯುತ್ತವೆ. ಅವರ ಹೆಜ್ಜೆಯು ಮಂದವಾದರೂ ಮಂಗಳ ಅವರ ಉಸಿರಿನಲ್ಲಿದೆ. ಅವರ ಆರೈಕೆಯಲ್ಲಿ ನಮ್ಮ ಬದುಕಿನ ನಾದ, ನಮ್ಮ ಆತ್ಮದ ಪರಿಪಾಕ ಮತ್ತು ಪ್ರತಿ ಮನುಷ್ಯನು ಹುಡುಕುವ ಸತ್ಯ, ಸೌಂದರ್ಯ, ಧರ್ಮ, ಶಾಂತಿಯಾಗಿ ಹರಡುತ್ತದೆ. ಇದೆಲ್ಲ ಯಾರ ಒಂದು ಭಾವನೆ ಅಂತ ಚನ್ನವೀರ್ ಕಣ್ವಿಯವರು, ಕುವೆಂಪು ಅವರು, ದ ರಾ ಬೇಂದ್ರೆ ಹೊಸ್ತಾರೆ. ಅದಕ್ಕೆ ನನಗೆ ಅನಿಸ್ತು ಇಲ್ಲಿ ಹೋಗ್ತಪ್ಪ ಅಂತ. ಗೊತ್ತಲ್ಲ, ಇವರೆಲ್ಲ ಗೊತ್ತಲ್ಲ ನಿಮಗೆ, ಅವರ ಒಂದು ಸ್ಟೈಲ್. ಅವರು ಕೂಡ ಹಿರಿಯರ ಬಗ್ಗೆ ಎಷ್ಟೊಂದು ಚೆನ್ನಾಗಿ ಹೇಳ್ತಾರೆ ನೋಡಿ. ಹಿರಿಯರ ಆರೈಕೆ ಇದು ಕೇವಲ ಕೈಯ ಸೇವೆ ಅಲ್ಲ, ಮನದ ನಮನ, ಆತ್ಮದ ಕರ್ತವ್ಯ. ಅವರ ನಿಶ್ಶಬ್ದ ನಡಿಗೆಯಲ್ಲಿ ಕಾಲದ ಗಹನ ತತ್ವ ಮಲಗಿದೆ. ಅವರ ನುಡಿಗಳಲ್ಲಿ ಇದೆ ಬಾಳಿನ ಸತ್ಯ, ಮಣ್ಣಿನ ಸುಗಂಧ. ನಾವು ಕೊಡೋ ಆರೈಕೆ ಒಂದು ದಿನ ನಮ್ಮಲ್ಲೇ ಬೀಜವಾಗಿ ಮೊಳಕೆ ಒಡೆಯುವ ಪವಿತ್ರ ಪುಣ್ಯ ಅಂತ ಅರ್ಥಲ್ಲ. ನಾವು ಕೊಡುವ ಆರೈಕೆ ಒಂದು ದಿನ ನಮ್ಮಲ್ಲೇ ಬೀಜವಾಗಿ ಮೊಳಕೆ ಒಡೆಯುವ ಪವಿತ್ರ ಪುಣ್ಯ. ಹಿರಿಯರ ಕಣ್ಣೊಳಗೆ ಕಾಲದ ಕವಿತೆ ಬರೆಯಲಾಗಿದೆ.
ಆ ಕಾವ್ಯವನ್ನು ಓದುತ್ತಾ ನಮ್ಮೊಳಗಿನ ಮನುಷ್ಯ ಮತ್ತಷ್ಟು ಮೃದು ಆಗುತ್ತಾನೆ. ಸೊ ಈ ರೀತಿ ಆರೈಕೆದಾರರು ಮತ್ತು ಹಿರಿಯರ ಬಗ್ಗೆ ಇರ್ತಕ್ಕಂಥ ಭಾವನೆಯನ್ನ ದೊಡ್ಡವರು ಕೂಡ ಏನ್ ಮಾಡಿ ಸ್ಪರ್ಧಿಸಿದ್ದಾರೆ. ಈಗ ಏನಾಗ್ತದಪ್ಪ ಅಂತಂದ್ರೆ ನೀವೆಲ್ಲರೂ ಕೇಳ್ಬೋದು, ಹಿರಿಯರ ಆರೈಕೆಗೆ ಕೆಲವೊಂದು ಇರ್ತದೆ. ಏನಪ್ಪಾ ಅಂತಂದ್ರೆ ಕೆಲವೊಬ್ರು ಹಿರಿಯರು ಇವು ಇರ್ತಾರಲ್ಲ, ಕೆಲವೊಂದು ಅವ್ರ ಹತ್ರ ಒಳ್ಳೊಳ್ಳೆ ವಿಚಾರಗಳು ಇರೋದಿಲ್ಲ, ಅಥವಾ ಅವ್ರು ಇರ್ತಕ್ಕಂಥ ಜೀವನ ಶೈಲಿ ಸರಿ ಇರೋದಿಲ್ಲ, ಯಾವುದು ನಿಮಗೆ ಸರಿ ಬರೋದಿಲ್ಲ, ಅವ್ರು ಹೆಂಗ್ ಮಾಡ್ಬೇಕು ಅಂತಕ್ಕಂಥದ್ದು ಒಂದಿಷ್ಟು ವಿಷಯ ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಈಗ ಹೇಳ್ತೀನಾ? ಒಂದು, ಯಾವತ್ತಿಗೂ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಬೇರೆಯವ್ರಿಗೆ. ಇದು ನೋಡ್ತೀರಾ ನೀವು? ಯಾವತ್ತಿಗೂ ಕಂಪ್ಲೇಂಟ್ ಮಾಡೋದು, ಇದು ಹಿಂಗೈತಿ, ಸಾರು ಹಿಂಗೈತಿ, ಚಪಾತಿ ಹಿಂಗೈತಿ, ರೊಟ್ಟಿ ಹಿಂಗೈತಿ, ಅವ್ರು ಹಿಂಗ್ ಬರ್ತಾನೆ, ಇವ್ರು ಹಿಂಗ್ ಬರ್ತಾವೆ, ಅವ್ರು ಹಿಂಗ್ ಮಾತಾಡ್ತೀಯಲ್ಲ, ನೋಡ್ತೀರ? ಕಂಪ್ಲೇಂಟ್ ಮಾಡೋದು ಕೆಲವರು ಇರ್ತಾರಲ್ಲ, ಇದು ಸರಿಯಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಹಿರಿಯರು ಈಗ ಕೂತಿದಾರಲ್ಲ, ಮಾಡ್ತೀರಲ್ಲ ಮನೆಯಲ್ಲಿ, ಅದು ಹಂಗೈತಿ ಹಿಂಗೈತವ ಹಿಂಗೆ ಮಾಡ್ಬಾರ್ದು ಅಂತ ಹೇಳಿ, ಅದಕ್ಕೆ ಏನ್ ಮಾಡ್ಬೇಕು ಹೇಳಿ? ಹಿರಿಯರಿಗೆ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು ಹೇಳಿ? ಇದು ಸರಿನಾ? ಸರಿಯಲ್ಲ ಅವ್ರು ತಿರ್ಸ್ಲಿಕ್ಕೆ. ಅದಕ್ಕೆ ಏನ್ ಮಾಡ್ಬೇಕು ಹೇಳಿ? ಅಲ್ಲ, ಅವ್ರಿಗೆ ಕಂಪ್ಲೇಂಟ್ ಮಾಡೋದು ಒಂದು ಸ್ವಭಾವ, ಅದು ಹಂಗ ಹಿಂಗ ಹಂಗ ಅಂತ ಹೇಳಿ. ಸಂಗೀತ ಏನ್ ಮಾಡ್ಬೇಕು ಹೇಳಿ? ಸೇವೆ ಮಾಡೋದು ಅದನ್ನ ಸಹಿಸ್ಕೋಬೇಕಾಗುತ್ತೆ ಅಷ್ಟೇ. ಅವ್ರಿಗೆ ಏನ್ ಹೇಳ್ಬೇಕಂತಂದ್ರೆ, ಅವ್ರು ಇದನ್ನ ಹತ್ಕೋಬೇಕು. ಇವೆಲ್ಲ ಹಿರಿಯರು ಬಿಟ್ಟಿರಲ್ಲ, ಏನ್ ಹತ್ಕೋಬೇಕಪ್ಪ ಅಂತಂದ್ರೆ, ಯಾವುದಕ್ಕೆ ಉಪಕಾರ ಸಿಕ್ಕಿರ್ತದಲ್ಲ, ಉಪಕಾರ ಯಾರೋ ಉಪಕಾರ ಮಾಡಿರ್ತಾರೆ, ಅಥವಾ ಮನೆಯಲ್ಲಿನೇ ಮಕ್ಕಳು ಉಪಕಾರ ಮಾಡಿರ್ತಾರೆ, ಉಪಕಾರ ತಗೊಳ್ಳೋದು ಏನೋ ಒಳ್ಳೆ ಮಾಡಿದ್ರು ಕೂಡ ಆ ಉಪಕಾರದ ಸ್ಮರಣೆ ಮಾಡಿ. ಅಜ್ಜ ಅಜ್ಜಿ ಈ ಮಕ್ಕಳು ಮೊಮ್ಮಕ್ಕಳು ನಿನಗೋಸ್ಕರ ಏನೋ ಒಳ್ಳೊಳ್ಳೆ ವಿಷಯ ಕೆಲಸ ಮಾಡಿದಾರೆ, ಸೇವೆ ಮಾಡಿದಾರಲ್ಲ, ಅದ್ರ ಉಪಕಾರ ಸ್ಮರಣೆ ಮಾಡಿ. ಚಲೋ ಅನಿಸ್ತಾ ಇದು? ಉಪಕಾರ ಸ್ಮರಣೆ ಮಾಡಿ. ಕಂಪ್ಲೇಂಟ್ ಮಾಡಿದ್ರೆ ಏನ್ ಸಿಗ್ತದೆ ನಿನಗೆ? ಹಿಂಗ್ ಕೇಳ್ಬೇಕು. ಅದಕ್ಕೆ ವಿಶೇಷವಾಗಿ ಇಲ್ಲಿ ವೃದ್ಧರಿಗೆ ಕೂತಿದಾರಲ್ಲ, ಯಾಕೆ ಇವೆಲ್ಲ ಯಾಕೆ ಹೇಳ್ತಿದ್ರಪ್ಪ ಅಂದ್ರೆ, ಮಾನಸಿಕ ಸ್ಥಿತಿ ಚೆನ್ನಾಗಿರ್ಲಿ ಅಂತ. ಅವರ ಮಾನಸಿಕ ಸ್ಥಿತಿ ಚೆನ್ನಾಗಿತ್ತಪ್ಪ ಅಂತಂದ್ರೆ ಪರಿವಾರ ಚೆನ್ನಾಗಿರುತ್ತೆ. ಹೋಗ್ತೀರಾ ಇದಕ್ಕೆ? ಪರಿವಾರ ಚೆನ್ನಾಗಿತ್ತು ಅಂತಂದ್ರೆ ಸಮಾಜ ಪೀಸ್ಫುಲ್ ಇರುತ್ತೆ. ಸಮಾಜ ಪೀಸ್ಫುಲ್ ಇತ್ತಪ್ಪ ಅಂತಂದ್ರೆ ಸೊಸೈಟಿ, ಆಮೇಲೆ ಕಮ್ಯುನಿಟಿ, ಆಮೇಲೆ ಅದೇ ಊರು, ಡಿಸ್ಟ್ರಿಕ್ಟ್ ಇವೆಲ್ಲ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಹಿರಿಯರೇನೇ ಆಧಾರ ಇವರೇ ಎಲ್ಲದಕ್ಕೆ. ಅದಕ್ಕೆ ಅವ್ರು ಡಿಸ್ಟರ್ಬ್ ಆಗ್ತಾರೆ ಬಿಡ್ರಿ, ಅವ್ರು ಡಿಸ್ಟರ್ಬ್ ಆಗಿಲ್ಲ, ಡಿಸ್ಟರ್ಬ್ ಆಗಲಿಲ್ಲ. ಕಲ್ಚರ್ ಕೆಲವೊಬ್ರಿಗೆ ಏನಾಗತ್ತಪ್ಪ ಅಂತಂದ್ರೆ, ಹಿರಿಯರು ಡಿಸ್ಟರ್ಬ್ ಆಗೋದಪ್ಪ ಅಂತ ಕಲ್ಚರಲ್ ಪ್ರೋಗ್ರಾಮ್. ಹಂಗ್ ಜಗಳ ಮಾಡಿದ್ರಿ, ಹಿಂಗ್ ಜಗಳ ಮಾಡೋದು ಕಲ್ಚರಲ್ ಪ್ರೋಗ್ರಾಮ್ ಹಿರಿಯರಿಗೆ. ಅದಕ್ಕೆ ಏನ್ ಮಾಡ್ಬೇಕು? ಹಿರಿಯರು ಡಿಸ್ಟರ್ಬ್ ಅಂತ ಹೇಳಿ ಏನ್ ಮಾಡ್ಬೇಕು? ಅವ್ರ ರಿಯಲೈಸ್ ಮಾಡ್ಕೊಬೇಕು, ಪ್ರತಿದಿನ ನನಗೆ ಅಟ್ಲೀಸ್ಟ್ 2 ಮಾತಾದ್ರೂ ಉಪಕಾರ ಸ್ಮರಣೆ ಮಾಡ್ಬೇಕು. ಇರ್ತದಲ್ಲ ಮನೆಯಲ್ಲಿ, ಬಟ್ಟೆ ತಂದ್ಕೊಟ್ಟಿರ್ತಾರೆ, ಐರನ್ ಮಾಡಿರ್ತಾರೆ, ಅವ್ರು ಚಶ್ಮಾ ತಂದ್ಕೊಟ್ಟಿರ್ತಾರೆ, ನೀರ್ ತಂದ್ಕೊಟ್ಟಿರ್ತಾರೆ, ಅಡಿಗೆ ಕೊಟ್ಟಿರ್ತಾರೆ. ಅದು ಹಿರಿಯರು ನಮ್ಮ ಹವ್ಯಾಸ ಹಾಕೊಂಡಿರ್ಬೇಕು. ಎರಡನೇದ್ದು, ಸಣ್ಣವ್ರ ಬಗ್ಗೆ ಯಾವತ್ತಿಗೂ ಕೂಡ ಹೀನಾಯವಾಗಿ ಮಾತಾಡೋದು. ನಿನಗೇನ್ ತಿಳಿತದೆ? ಗೊತ್ತಾಗೋದಿಲ್ಲ, ಏನ್ ಮಾತಾಡೋದು. ನಾನು ಹೇಳ್ದಂಗೆ ಹೇಳು, ನಾನು ಏನ್ ಹೇಳ್ತೀನಿ ಅದೇ ಸರಿ ಅಂದಾಗ ಏನ್ ಮಾಡ್ಬೇಕು ಹೇಳಿ? ಇರ್ತಾನೆ ಅವ್ರು ಹೋಗ್ತೀರಾ ಇದಕ್ಕೆ? ಈ ಮಾತಾಡ್ತೀರಲ್ಲ, ನಿನಗೇನ್ ತಿಳಿತದೆ? ನಾವು ದೊಡ್ಡವಾಗಿದ್ರಿ, ನಾನು ಹೆಂಗೆ ಹೇಳ್ತಾರೆ ಹಂಗೆ ಮಾಡೋದು ಹೇಳ್ತಾರೆ. ನೋಡ್ತೀರ ಈಗ ನೇಚರ್ ಇದು ಇರಬಾರ್ದು ಹಿರಿಯರಲ್ಲಿ. ಅಂದ್ರೆ ಅವರಕ್ಕಿಂತ ಸಣ್ಣವ್ರು ಇರ್ತಾರಲ್ಲ, ಅವ್ರ ಬಗ್ಗೆ ನೆಗೆಟಿವ್ ಆಗಿ ವಿಚಾರ ಮಾಡೋದು. ಅದೇ ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ಹೇಳಿ? ಈ ಮನೆ ಮಕ್ಕಳನ್ನೇ ಇರ್ತಾರೆ ಅಂದ್ರೆ ಅವ್ರನ್ನ ಮಿತ್ರರೇ. ಈ ಮನೆಗೆ ಊಟ ಮಾಡ್ತಾರೆ, ಚಾಯ್ ತಗೋತಾರೆ, ಬಿಸ್ಕಿಟ್ ತಗೋತಾರೆ, ಮತ್ತೆ ಅವ್ರು ಕೊಡ್ತಿರ್ಪಲ್ಲಿ ಅವ್ರು ನಿಮ್ಗೆ ಕೊಡ್ತಾರೆ, ಔಷಧಿ ಕೊಡ್ತಾರೆ, ದುಡ್ಡು ಕೊಡೋದು, ಹೋಗೋದು, ಗುಡೋದು ಇದ್ದೇ ಇರ್ತದೆ. ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ಹೇಳಿ? ನಿಮ್ಗೆ ಗೊತ್ತಿರುತ್ತೆ ಅವ್ರ ನೇಚರ್, ಬಹಳ ಪರಿಚಯ, ಈ ಬಗ್ಗೆ ಬಹಳ ಭಾವನೆ ಐತಿ. ಬಟ್ ಏನಪ್ಪಾ ಅಂತ ಸ್ವಭಾವ ಅವ್ರದ್ದು ಸಣ್ಣವ್ರ ಬಗ್ಗೆ. ಅದಕ್ಕೆ ಏನ್ ಮಾಡ್ಬೇಕು ಹೇಳಿ? ಇನ್ನೊಂದು ನೆನಪಾದ, ಅವ್ರು ಇರುವ ಜಗತ್ತನ್ನ, ಈ ಜಗತ್ತಿರ್ತಾರೆ ಅದನ್ನ ಅವ್ರಿಗೆ ಅಪ್ರಿಶಿಯೇಟ್ ಮಾಡಿ,
ಮಹಿಮೆ ಮಾಡಿ ನೀನ್ ಭಾಳ ಚಲೋ ಮಾಡಕ್ ಹಂಗೆ ಹೇಳಿ ನೀವು ಅಜ್ಜ ಅಜ್ಜಿ ಅವ್ರೇನ್ ಚಲೋ ಐತಿ ಅವ್ರೇನ್ ಚಲೋ ಮಾಡಕ್ ಅದನ್ನ ಅಪ್ರಿಷಿಯೇಟ್ ಮಾಡಿ ಅದನ್ನ ಅವ್ರಿಗೆ ಅಭ್ಯಾಸ ಹಾಕಿ ಎರಡನೇ. ಸೊ ಮೂರನೇದು ಏನಪ್ಪ ಅಂತಂದ್ರೆ ಹಿರಿಯರು ನೋಡ್ತಿರಲ್ಲ ಒಂದೇ ಟೈಮ್, ಬೆಳಗ್ಗೆ ಊಟ ರೆಸ್ಟ್, ಮಧ್ಯಾಹ್ನ ಊಟ ರೆಸ್ಟ್, ರಾತ್ರಿ ಊಟ ರೆಸ್ಟ್, ಗುಳಿಗೆ ಔಷಧಿ ರೆಸ್ಟ್. ಹೊಸ ಕಲಿಯೋಂಗೇ ಇಲ್ಲ ಅವ್ರ ನೋಡ್ತಿರಲ್ಲ ಇದನ್ನ ಸಿಹಿ ಇದು ಚೆನ್ನಾಗಿಲ್ಲ ಮನೆಯಲ್ಲಿ, ಇದು ಚೆನ್ನಾಗಿದೆ ನಾಳೆ ಗುಡ್ತಿ ಒಳ್ಳೇದಲ್ಲ ಹಿರಿಯರಿಗೆ ಇಲ್ಲಿ ಹಿರಿಯರೇ ಕೂತಿದ್ದಾರೆ ಮತ್ತೆ ಅಜ್ಜಿ ಅಣ್ಣವರೇ ಒಟ್ಟ ಹೊಸ ಕಲಿಯೋಂಗೇ ಇಲ್ಲ. ಒಟ್ಟ ಕಲಿಯೋದಕ್ಕೆ ಬ್ಯಾಡ, ಅದಕ್ಕೇನ್ ಮಾಡ್ತೀವಿ ಹೇಳಿ? ಚೆನ್ನಾಗಿದೆ ಇದು ಇದು ಚೆನ್ನಾಗಿ ಅನಿಸುತ್ತೆ ನಿಮಗೆ? ಹೊಸ ವಿಷಯ ಕಲಿತಕ್ಕಂಥದ್ದು, ಹೊಸ ವಿಷಯ ಏನೇನು ಕಲಿಬೇಕು ಹೇಳಿ ಅಣ್ಣವರೇ? ಹೊಸ ವಿಷಯ ಏನೇನು ಕಲಿಬೇಕು ಹೇಳಿ? ನೀವೇ ಹೇಳಿ. ಧ್ಯಾನ, ಹೊಸ ಹೊಸ ಧ್ಯಾನ ಮಾಡೋದು. ಹೇಳಿ ಎಲ್ಲರೂ ಕೂಡ ಹೇಳಿ. ವ್ಯಾಯಾಮ, ವೆರಿ ಗುಡ್. ಹೊಸ ಹೊಸ ವ್ಯಾಯಾಮ ಮಾಡೋದು. ನೋಡ್ರಿ ಹೇಳಿ ಹೇಳಿ. ಹೊಸ ಹೊಸ ವಿಷಯಗಳು ಯಾವ್ಯಾವ ಹೇಳಿ? ಹೊಸ ಅಡಿಗೆ ಮಾಡೋದು ಆಯ್ತು, ಕ್ಯೂರಿಯಾಸಿಟಿ ಇರುತ್ತೆ. ಬಟ್ ಹೊಸ ಹೊಸ ಕಲಿಯೋದೇನ? ಹೊಸ ಹೊಸ ಕಲಿಯೋದೇನು? ಸಂಗೀತ ಕಲಿಯೋದು, ಚಿತ್ರ ಕಲಿಯೋದು, ಮತ್ತೆ ಹೇಳಿ ಏನೇನು ಹೇಳ್ತಾರೆ? ಮೊಬೈಲ್ ಕಲಿಯೋದು, ಮೊಬೈಲ್ ಕಲಿಯೋದು ಅಂತ ಹೇಳ್ತಿದ್ರು. ಆಮೇಲೆ ಹೊಸ ಧ್ಯಾನ ಕಲಿಯೋದು, ಆಮೇಲೆ ಏನಪ್ಪಾ ಅಂತಂದ್ರೆ ಹೊಸ ವ್ಯಾಯಾಮ ಕಲಿಯೋದು, ಹೊಸ ಅಡಿಗೆ ಕಲಿಯೋದು. ಇನ್ನೂ ಎಷ್ಟು ಹೊಸ ಅಡಿಗೆ ಕಲಿಬೋದು ಹೇಳಿ ನೀವು? ಇನ್ನೊಂದು 100 ಕಲಿಬೋದು. ಏನಂತೀರ ಅಜ್ಜಿ? ಅವ್ರು 200 ಕಲಿತು ನೀವು 100 ಕಲಿಯಲ್ಲ. ಅದು ಕಲಿಯುವಂತಹ ಒಂದು ಸಂಸ್ಕಾರ ಹಾಕೋಬೇಕು. ಹೊಸ ವಿಷಯ ಕಲಿಯೋದು, ಕಂಪ್ಯೂಟರ್ ಕಲಿಯೋದು, ಮೊಬೈಲ್ ಕಲಿಯೋದು, ಸೈಕಲ್ ತುಳಿಯೋದು, ವ್ಯಾಯಾಮ ಕಲಿಯೋದು, ಆಮೇಲೆ ಹೊಸ 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 ಒಳ್ಳೆ ಸಾಹಿತ್ಯ ಓದೋದು ಇರುತ್ತಲ್ಲ ಜಗತ್ತಿನಲ್ಲಿ. ಏನಜ್ಜ ಚಲೋ ಅನಿಸ್ತಲ್ಲ ಇದು? ಹೊಸ ಹೊಸ ವಿಷಯ ಕಲಿಬೇಕು ಅಂದ್ರೆ ಅಂತವ್ರನ್ನ ಕೈ ಹಿಡಿದು ವಾಕಿಂಗ್ ಕರ್ಕೊಂಡು ಹೋಗ್ರಿ. ಹಿಂಗೇನೆ ವಾಕಿಂಗ್ ಬರ್ರಿ, ಅಜ್ಜ ಹೋಗ್ಬಿಡ್ತಾರೆ, ವಾಕಿಂಗ್ ಹೋಗ್ಬರೋಣ. ಎಷ್ಟು ಚಂದ ಗಾಳಿ ಚಂದ ಅನಿಸುತ್ತಲ್ಲ, ಹಂಗೆ ಹೋಗಿ ವಾಕಿಂಗ್ ಹೋಗಿ ಬಂದು ಅಡ್ಡಾಡ್ಬೇಕು. ವ್ಯಾಯಾಮ, ಎಕ್ಸಸೈಸ್ ಎಲ್ಲ ಹೇಳ್ಕೊಡ್ತೀನಿ, ಎಕ್ಸಸೈಸ್ ಹೆಂಗೆ ಮಾಡಿಸ್ಬೇಕು ಅಂತ. ಸೊ ಇವೆಲ್ಲ ಆಯ್ತು. 4ನೇದು ಹಳೇ ಮಾತೆ ನೆನಪಿಟ್ಕೊಂಡಿರ್ತಾರೆ. ಎಷ್ಟು ನೆನಪಿಗೆ ಗೊತ್ತಾಗ್ತದೆ ಹೇಳಿ? ಹಳೆ ಮಾತು ತೆಗೆಯೋದು. ಅಜ್ಜ ನೋಡ್ತೀರಲ್ಲ ನೀವು, 10 ವರ್ಷ ನಾನು ಸೈಕಲ್ ಪಂಕ್ಚರ್ ಮಾಡಿದ್ದೇನ್ರಿ, ನಾನು 5,000 ರೂಪಾಯಿ ಕಿತ್ಕೊಂಡು ಓಡೋಗ್ಬಿಟ್ಟು ನೋಡ್ರ. ಅದೇ ಹೇಳೋದು ಪದೇ ಪದೇ. ಆಗ ಮತ್ತೆ ನಾನು ಬಟ್ಟೆ ಇಟ್ಟಿದ್ದ ಬಟ್ಟೆ 4 ಬಟ್ಟೆ 3 ಬಟ್ಟೆ ತಗೊಂಡೋಗ್ಬಿಟ್ಟು ವಾಪಸ್ ತಂದೇ ಇಲ್ಲ. ನಾನು ಚಪ್ಪಲ್ ತುಳು ಮಾಡಿದ್ದೀನಿ, ಚಪ್ಪಲ್ ಹಾಕೊಂಡು ತಗೊಂಡೋಗ್ಬಿಟ್ಟ. ಇದನ್ನೇ ಹೇಳೋದು. ಸೈಕಲ್ ತುಡುಗಾಯ್ತು, ನಾನು ಹಿಂಗಾಯ್ತು ಹಂಗಾಯ್ತು, ಅಲ್ಲಿ ಹೋಗಿದ್ದೆ ಎಲ್ಲ ಕಿತ್ಕೊಂಡ್ಬಿಟ್ಟೆ. ಅಂದ್ರೆ ಹಳೆ ವಿಷಯನೇ ಏನಂತೀರಣ್ಣವ್ರೆ ಮಾಡ್ತಾರಲ್ಲ, ಈಗೆಲ್ಲ ಕಂಪ್ಲೇಂಟ್ ಮಾಡ್ತಾರಲ್ಲ, ಹಳೆ ವಿಷಯನೇ ನಾನು ಮಾಡೋದು. ಸೊ ಅದಕ್ಕೆ ಏನ್ ಮಾಡ್ಬೇಕು? ಒಂದು ಪೇಪರಲ್ಲಿ ಅವ್ರ ಹೆಸರು ಬರೀಬೇಕು. ಏನೇನಾಗಿತ್ತು ಗೊತ್ತು? ಹಿಂಗಾಗಿತ್ತು ಹಳೆ ವಿಷಯ ಎಲ್ಲ ನಾನು ಹಿಡ್ಕೊಂಡಿಟ್ಕೊಂಡು ಹಳೆ ವಿಷಯ ಹಿಡ್ಕೊಂಡಿಟ್ಕೊಂಡು ನಾನು ಹೋಗ್ಬಿಡ್ದು. ಹಳೆ ವಿಷಯ ನನ್ನ ಮನಸ್ಸಿನ ದೂರ ಹೋಗ್ಬಿಡಿ. ನಾನು ಬರೋದು ಪೇಪರಲ್ಲಿ ಡಸ್ಟ್ಬಿನ್ ಹಾಕ್ಬೋದು ದಿವಸ. ಹಳೆ ವಿಷಯ ಪದೇ 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 ಅಂತ ಹೇಳ್ತಿದ್ರೆ ಅಜ್ಜ ಬರೆಯೋದು ನನಗೆ ಪೇಪರಲ್ಲಿ ಬರೋದು. ಏನ್ ಮಾಡ್ಬೇಕು? ಆಮೇಲೆ ಕೆಲವೊಬ್ರು ಪರ್ಸನಲ್ ಕಾಳಜಿ ಅಂತಂದ್ರೆ ಸ್ವಚ್ಛತೆ ಇರೋದಿಲ್ಲ. ಕೆಲವೊಬ್ರು ಸರಿಯಾಗಿ ಬಟ್ಟೆ ಹಾಕೊಳ್ಳೋದಿಲ್ಲ, ಸರಿಯಾಗಿ ಶೇವಿಂಗ್ ಮಾಡ್ಕೊಳ್ಳೋದಿಲ್ಲ, ಸ್ನಾನ ಮಾಡೋದಿಲ್ಲ, ಆಮೇಲೆ ಊಟ ತಟ್ಟೆ ತೊಳೆಯೋದಿಲ್ಲ, ಸರಿಯಾಗಿ ಬಟನ್ ಹಾಕೋದಿಲ್ಲ, ಹಂಗೇ ಹೋಗ್ಬಿಡು ಹೊರಗಡೆ. ನೋಡ್ತಿರಲ್ಲ ಆಯಿಲಿಂಗ್ ಮಾಡೋದಿಲ್ಲ, ಅಥವಾ ಇದಕ್ಕೆ ಕೊಬ್ಬರಿ ಎಣ್ಣೆ ಹಚ್ಚೋದಿಲ್ಲ ಸ್ನಾನ ಮಾಡಿದ್ಮೇಲೆ ಎಲ್ಲ. ಅದೇನೋ ಇರುತ್ತೆ. ಬ್ರಷ್ ಮಾಡೋದಿಲ್ಲ. ಸೊ ಪರ್ಸನಲ್ ಹೈಜೀನ್ ಗೊತ್ತಾಗ್ಬಿಡುತ್ತಲ್ಲ ನೋಡಿದ ತಕ್ಷಣ. ಈಗ ಏನಪ್ಪಾ ಅಂತಂದ್ರೆ ಸಮಾಜದಲ್ಲಿ ಎಲ್ಲರೂ ನಿಮ್ಮವರೇ. ಈಗ ಕೂತಿದ್ರು ಸಣ್ಣವರೆಲ್ಲ ಎಲ್ಲರೂ ನಿಮ್ಮವರೇ. ನಿಮ್ಮ ಸಮಾಜದಲ್ಲಿ ನೀವು ಇದೀರಿ, ಅಡ್ಡಾಡ್ತಿದ್ದೀರಪ್ಪ ಅಂತಂದ್ರೆ ಎಲ್ಲ ಹಿರಿಯರು ನಿಮ್ಮವರೇ. ಈಗ ಅದಕ್ಕೆ ಇಂಥದ್ಯಾರು ನೋಡಿದ್ರಪ್ಪ ಅಂತಂದ್ರೆ ಇಮ್ಮಿಡಿಯೇಟ್ ನೀವು ತಿಳ್ಕೊಳ್ಳಿ, ಅವ್ರ ಮೈಂಡ್ ಸರಿ ಇಲ್ಲ, ಅವ್ರಿಗೇನೋ ಒಂದು ಇನ್ಫೆಕ್ಷನ್ ಇದೆ, ಒಳಗೆ ಜ್ವರ ಬರ್ತಿರ್ಬೇಕು, ಸರಿಯಾಗಿ ನೀರು ಕುಡಿತಿಲ್ಲ, ಔಷಧಿ ಕುಡಿಕೋತಿಲ್ಲ. ಅವ್ರ ಮನೆಗೆ ಹೋಗಿ ಅಜ್ಜ ಸರಿ ಇಲ್ರಿ, ಯಾಕೋರೆ ತೋರಿಸಿ ಡಾಕ್ಟರ್ಗೆ. ಮಾನಸಿಕ ಸ್ಥಿತಿ ಸರಿ ಇಲ್ಲ, ನೆನಪಿನ ಶಕ್ತಿ ಸರಿ ಇರ್ಬೋದು, ಇರ್ಲಿಕ್ಕಿರ್ಬೋದು. ಅದು ತೋರಿಸ್ಬಿಟ್ಟು ಏನ್ ಮಾಡ್ಬೇಕು? ಅವ್ರ ಆರೈಕೆ ಮಾಡಿಸ್ಬೇಕು.
ಅಂದ್ರೆ ಅವ್ರು ರುಟೀನ್ ಫಿಕ್ಸ್ ಮಾಡ್ಬೇಕು. ಅವ್ರು ಹೇಳೋ ಮನೆಯೊಳಗೆ ಸೊಸೆಯಂದ್ರಿಗೆ ಮಕ್ಕಳಿಗೆ ಇವ್ರು ರುಟೀನ್ ಫಿಕ್ಸ್ ಮಾಡ್ರಿ, ಬೆಳಿಗ್ಗೆ ಸ್ನಾನ ಮಾಡಿಸೋದು, ಬಟ್ಟೆ ಹಾಕ್ಸೋದು, ಊಟ ಕೊಡೋದು, ಅವ್ರು ಹೇಳಿ ಅವ್ರು ಆರೈಕೆ ಮಾಡಿದ್ರೆ ಡಾಕ್ಟರ್ ತೋರಿಸಿ ಅವ್ರಿಗೆ ಆರೈಕೆ ಮಾಡಿಸಿದ್ರೆ ಆಗ್ತದೆ. ಮತ್ತೆ ಒಬ್ಬರೇ ಇರೋದು ನೋಡ್ತೀರಾ ಇದನ್ನ, ಒಬ್ಬರೇ ಇರ್ತಾರೆ ಮನೆಯೊಳಗೆ ಹಿರಿಯರು. ಕೈ ನೋಡಿ ಯಾರು ಒಬ್ಬರೇ ಇರ್ತಾರೆ ಅನುಭವ ಮಾಡ್ತೀವಿ ಇದೆಲ್ಲ ಒಬ್ಬರೇ ಒಬ್ಬರೇ ಅಲ್ಲ, ಒಬ್ಬರೇ ಇರ್ತದೆ ಅನುಭವ ಮಾಡೋದು. ಒಬ್ಬರೇ ಇರ್ತಕ್ಕಂಥ ಅನುಭವ ಮಾಡೋ ದೊಡ್ಡ ಶ್ರಾಪ ಇದು. ಏನಂತೀರ ಅಣ್ಣವ್ರೆ? ಹಿರಿಯರಿಗೆ ಒಬ್ಬರಿಗೆ ಇರ್ಬೇಕಾ? ಹಿರಿಯರು ಒಬ್ಬರೇ ಇರ್ಬೇಕಾ? ಏನಂತೀರಿ? ಏನನ್ಬೇಕು? ಸಮಾಜದಲ್ಲಿ ಬೆರಿಬೇಕು. ಅದಕ್ಕೆ ಕಮ್ಯುನಿಟಿ ಆಕ್ಟಿವಿಟಿ ಇತ್ತು. ನಮ್ಮ ಆಶ್ರಮದಲ್ಲಂತೂ ಎಷ್ಟಪ್ಪ ಅಂದ್ರೆ ಸುಮಾರು 15 ಲಕ್ಷ ಸ್ಟೂಡೆಂಟ್ಸ್ ಇದ್ದಾರೆ. ಎಷ್ಟು? 15 ಲಕ್ಷ, 145 ದೇಶದೊಳಗೆಲ್ಲ ನಮ್ಮ ಆಶ್ರಮ ಸ್ಟೂಡೆಂಟ್ಸ್ ಇದ್ದಾರೆ. ಅದರೊಳಗೆ 1.5 ಲಕ್ಷ ಸ್ಟೂಡೆಂಟ್ಸ್ ಏನಿದ್ದಾರೆ ಹಿರಿಯ ನಾಗರಿಕರು. ಪ್ರತಿದಿನ ಬೆಳಿಗ್ಗೆ 4 ಗಂಟೆಗೆ ಎದ್ದು ಧ್ಯಾನ ಮಾಡ್ತಾರೆ, ಪರಮಾತ್ಮ ನೆನಪು ಮಾಡ್ತಾರೆ, ಹೀಗೆ ನೆನಪು ಮಾಡ್ತಾರೆ. ನೀನೇ ತಂದೆ ತಾಯಿ ಬಂಧು ಬಳಗ, ನೀನೇ ಔಷಧಿ ಕೊಡ್ತಿದೀಯಾ, ನೀನೇ ಊಟ ಮಾಡಿಸ್ತಿದೀಯಾ, ನೀನೇ ನಡೆಸ್ತಿದೀಯಾ, ನೀನೇ ನನ್ನ ಮನಸ್ಸಿಗೆ ಶಾಂತಿ ಕೊಡ್ತಿದೀಯಾ, ಶಕ್ತಿ ಕೊಡ್ತಿದೀಯಾ, ನೀನೇನ್ ಬೇರೆಯವ್ರ ಜೋಡಿ ಸಂಭಾಷಣೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಿದೀಯಾ, ನೀನೇ ನನ್ನ ಮಕ್ಕಳ ಜೊತೆ ಸಹಯೋಗ ಕೊಡ್ಲಿಕ್ಕೆ ನನಗೆ ಹೆಲ್ಪ್ ಮಾಡಿ ಶಕ್ತಿ ಕೊಡ್ತಿದೀಯಾ, ನೀನೇ ಶಾಂತಿ ಶೀತಲತೆ ಕೊಡ್ತಿದೀಯಾ ಅಂತ ಪ್ರೀತಿ ನೆನಪು ಮಾಡ್ತಾರೆ ಭಗವಂತನನ್ನ. ಎಷ್ಟು? 1.5 ಲಕ್ಷ ಸೀನಿಯರ್ ಸಿಟಿಜನ್ ನಮ್ಮ ಆಶ್ರಮದಲ್ಲಿ. ಅದಕ್ಕೆ ನಾವೇನ್ ತಿಳ್ಕೊಂಡಿದ್ದೇವಪ್ಪ ಅಂತಂದ್ರೆ, ನೀವು ಬೇರೆಯವರಲ್ಲ, ನೀವು ನಮ್ಮ ಆಶ್ರಮದವರೇ. ಯಾಕೆ? ಪರಮಾತ್ಮ ಮಕ್ಕಳಲ್ಲ, ಬೇರೆಯವರ, ನೀವು ಬೇರೆನಾ? ಎಲ್ಲರೂ ಒಬ್ಬರೇ ನಿರಾಕಾರ ಬಿಂದು ಸ್ವರೂಪ, ಪ್ರಕಾಶ ಸ್ವರೂಪ, ಶಾಂತಿಯ ಸಾಗರ, ಶಕ್ತಿಯ ಸಾಗರ, ಪರಮಾತ್ಮನ ಮಕ್ಕಳೆಲ್ಲ ಆತ್ಮ ಸ್ವರೂಪದಲ್ಲಿ. ಅದಕ್ಕೆ ನೀವು ಹೇಳ್ತೀವಿ, ನೀವು ಕನೆಕ್ಟ್ ಆಗಿ ಧ್ಯಾನ ಕಲೀರಿ, ಯೋಗ ಕಲೀರಿ, ಮತ್ತೆ ಒಳ್ಳೊಳ್ಳೆ ವಿಚಾರ ಬರ್ತದೆ, ಮನಸ್ಸು ಶುದ್ಧ ಆಗ್ತದೆ, ಶಾಂತ ಆಗ್ತದೆ, ನಾನ್ ವೈಲೆಂಟ್ ಆಗ್ತದೆ. ಏನಾಗ್ತದೆ ನಾನ್ ವೈಲೆಂಟ್ ಅಂತಂದ್ರೆ? ಬೇರೆಯವರಿಗೆ ಅಹಿಂಸೆಯ ದೃಷ್ಟಿಯಿಂದ ನೋಡೋದು. ಎಷ್ಟೊಂದು ಮನೇಲಿ ನೋಡ್ತಿರಲ್ಲ, ಹಿರಿಯರು ಹೊಡಿತಾರಲ್ಲ, ಬಡಿತಾರಲ್ಲ, ಹಿಂಸೆ, ಅಹಿಂಸಾತ್ಮಕ ವೃತ್ತಿ ಶುರು ಆಗ್ತದೆ. ಮನಸ್ಸು ಶಾಂತ ಆದಾಗ ಅವ್ರ ಮನೆಯಲ್ಲಿ ಎಲ್ಲರೂ ಮಕ್ಕಳು ಮೊಮ್ಮಕ್ಕಳು ಸ್ವೀಕಾರ ಮಾಡ್ತಾರೆ. ಓ, ನಮ್ಮ ಅಜ್ಜ ಎಷ್ಟು ಚಲೋದ ನೋಡಿ, ನಮ್ಮ ಆಶ್ರಮ ಬಂದು ಶಾಂತಿ ತಾನು ಊಟ ಮಾಡ್ತಾನೆ, ಔಷಧಿ ತಗೋತಾನೆ, ನಮ್ಮೆಲ್ಲರೂ ಪರಿವಾರ ಜೊತೆ ಪ್ರೀತಿಯಿಂದ ಇರ್ತಾನೆ. ಅದಕ್ಕೆ ಭಗವಂತ ಓಡಿ ಬಂದಿಲ್ಲ, ನಮ್ಮ ಪದ್ಮನಾಭ ನಗರ ಬಂದ್ಬಿಟ್ಟಾಗಿಲ್ಲ, ನಮ್ಮ ಮೆಡಿಟೇಷನ್ ಸೆಂಟರ್ ಓಪನ್ ಮಾಡಿ. ಅದಕ್ಕೆ ನೀವೊಂದ್ಸರಿ ಮೌಂಟ್ ಹೋಗಿ ಬಂದು ನೋಡಿ, ಅಲ್ಲಿ ಸುಮಾರು 300 ಎಕರೆ, 300-400 ಎಕರೆ ಏರಿಯಾದಲ್ಲಿ ನಮ್ಮ ಆಶ್ರಮ ಇದೆ. ಸುಮಾರು ಇಲ್ಲಿ ಏನಿಲ್ಲ, ಬಟ್ಟೆ ಕೊಡ್ತಾರೆ ಆಶ್ರಮದಲ್ಲಿ, ಊಟ ಕೊಡ್ತಾರೆ, ಏನು ಕೆಲಸ ಇಲ್ಲ, ನಮ್ಮ ಸೇವೆ ಮಾಡ್ಕೊಳ್ಳೋದು, ಅಲ್ಲಿ ಧ್ಯಾನ ಮಾಡೋದು. ಬೆಳಿಗ್ಗೆ 4ರಿಂದ ರಾತ್ರಿ 10 ಧ್ಯಾನ. ಅಂದ್ರೆ ಇಡೀ ದಿನ ಧ್ಯಾನ ಅಲ್ಲ, ಸಮಯ ಸಿಕ್ಕಾಗ ಧ್ಯಾನ ಮಾಡ್ತಾರೆ. ಭಗವಂತನ ಜೊತೆ ಇದ್ದಾನೆ. ಏನ್ ಹೇಳಿ? ಭಗವಂತನ ಜೊತೆ ಇದ್ದಾನೆ. ಚಲೋ ಅನ್ಸುತ್ತಲ್ಲ? ಭಗವಂತನ ಜೊತೆ ಇದೆ ಅಂತ ಹೇಳಿದ್ರೆ ನೀವು ಹೇಳ್ತಿರಲ್ಲ, ಅವ್ನು ಬರ್ಲೇಬೇಕಲ್ಲ, ಪ್ರಾಮಿಸ್ ಅಲ್ಲ ಅಂತ. ಈಗ ಹೇಳೋದು ನೋಡುತ್ತ ನಾವು, ನೀವು ಹೇಳೋದೇ ನಾನು ಹೆಂಗ್ ಬರ್ಲಿ ಅಂತ ಹೇಳೋದು ನೋಡಿ. ಭಗವಂತನ ಜೊತೆ ಇದ್ದಾನೆ. ಕೆಲವೊಬ್ಬರು ಏನ್ ಮಾಡ್ತಾರೆ, ಭಗವಂತನ ಜೊತೆ ಇದ್ದಾನೆ ಅಂತ ಹೇಳ್ತಾರೆ, ಮ್ಯಾಗಿಂದ ಹೇಳ್ತಾರೆ, ಒಳಗಿಂದ ಹೇಳಂಗಿಲ್ಲ. ಅವಾಗ ಏನ್ ಮಾಡ್ತಾರೆ, ಒಳಗಿಂದ ಹೇಳ್ದಿದ್ರೆ ಅಡಿಗೆ ಉಪ್ಪು ಹೆಚ್ಚಾಕ್ಬಿಡ್ತಾರೆ, ಮತ್ತೆ ಸಿಹಿ ಹೆಚ್ಚಾಕ್ತಾರೆ, ಖಾರ ಹಾಕೋದೇ ಇಲ್ಲ. ತಿನ್ನೋರು ಏನ್ ಮಾಡ್ತಾರೆ, ತಿಂದವರು ಬೀಸಾಕ್ ಹೋಗಿಬಿಡ್ತಾರೆ. ಹಿಂಗೆಲ್ಲ ಆಗ್ತದೆ. ಅದಕ್ಕೆ ಒಳಗಿಂದ ಹೇಳ್ಬೇಕು, ಭಗವಂತನ ಜೊತೆ ಇದ್ದಾನೆ, ತಿನ್ನೋರು ಮನಸ್ಸು ಶಾಂತ ಆಗ್ಬೇಕು. ಅಂದ್ರೆ ಹೇಳಿ ನೋಡಿದ್ರೆ ಸೌತ್ ಕೊರಿಯಾ ಅದ್ರ ಹೆಸರು ಕೇಳಿದಿರಲ್ಲ? ಸಿಂಪಲ್, ಸ್ಯಾಮ್ಸಂಗ್ ಗೊತ್ತಲ್ಲ, ಸ್ಯಾಮ್ಸಂಗ್ ಫೋನ್ ಎಲ್ಲಿಂದ ಬಂತಲ್ಲ ಸ್ಯಾಮ್ಸಂಗ್? ಅದರ ಟೆಕ್ನಾಲಜಿ ಏನು ಕಡಿಮೆ ಇಲ್ಲ ಅವ್ರಿಗೆ. ಹೆಂಗ್ ಟೆಕ್ನಾಲಜಿ? ದೊಡ್ಡದೊಂದು ಮಷಿನ್ ಇರ್ತದೆ, ಮಷಿನ್ ಇದೆ. ಆ ಮಷಿನ್ ಅಲ್ಲಿ ಎಲ್ಲ ನೀವು ಬೇಳೆ, ನೀರು, ಎಣ್ಣೆ ಎಲ್ಲ ಹಾಕ್ಬಿಟ್ಟು ಬಣ್ಣ ತಿಂದ್ಕೊಂಡು ಪಲ್ಯ ಆಗ್ಬೇಕು. ಇದೇ ಟೆಕ್ನಾಲಜಿ. ಇದೇ ಟೆಕ್ನಾಲಜಿ ಅಲ್ಲ, ಮನೆಯೊಳಗೆ ಒಬ್ಬರೇ ವೃದ್ಧರಿದ್ದಾರೆ, ಬೆಡ್ ಮೇಲೆ ಇದ್ದಾರೆ. ರೋಬೋಟ್, ಆ ರೋಬೋಟ್ಗೆ ನೀವು ಇಲ್ಲೇ ಕೂತಿರಿ ನೀವು ಅಣ್ಣವ್ರೆ, ಕೂತಿದ್ದು ನೀವು ಮೊಬೈಲ್ ಇಂದ ಪ್ರೋಗ್ರಾಮ್, ರೋಬೋಟ್ ಓಕೆ ಆನ್ ಅಂದ ತಕ್ಷಣ ರೋಬೋಟ್ ಆನ್ ಆಗ್ತದೆ. ರೋಬೋಟ್ ಗುಳಿಗೆ ಕೊಡು, ಹಿರಿಯರಿಗೆ ಗುಳಿಗೆ ಕೊಡ್ತದೆ, ನೀರು ಕೊಡು, ನೀರು ಕೊಡ್ತದೆ, ಊಟ ಕೊಡು, ಈ ಟೈಮ್ ಊಟ ಬಂದು ನೋಡಿ ಊಟ ಕೊಡ್ತದೆ. ಆಮೇಲೆ ವಿಂಡೋದಲ್ಲಿ ಕರ್ಟನ್ ಸರಿಸ್ತದೆ,
ಇಷ್ಟು ತಂತ್ರಜ್ಞಾನದಲ್ಲಿ ಮುಂದುವರೆದಂತ ದೇಶ ಯಾವುದು? ಸೌತ್ ಕೊರಿಯಾ. ಆದರೆ ಎಲ್ಲರಿಗಿಂತ ಹೆಚ್ಚು ಆತ್ಮಹತ್ಯೆ. ಇಷ್ಟು ಆತ್ಮಹತ್ಯೆ ಇದೆಯಲ್ಲ, ಇದರಿಂದ ಎಲ್ಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇಂದ ಅವ್ರ ಹಿರಿಯರು ಮೇಲೆ ಬಿದ್ರು. ಯಾಕೆ? ಮಕ್ಕಳು ನೋಡ್ಕೊಳ್ದೇ ಇಲ್ಲ. ಅಲ್ಲಿ ಕಲ್ಚರೇ ಹೆಂಗೆ, ಜಪಾನ್ ಮತ್ತು ಸೌತ್ ಕೊರಿಯಾದಲ್ಲಿ ಏನಪ್ಪಾ ಸಂಸ್ಕೃತಿ ಅದು. ಮಕ್ಕಳು ದೊಡ್ಡವರಾದ್ರೆಲ್ಲ ಬಿಟ್ಟು ಹೋಗ್ಬಿಡ್ತಾರೆ ಹಿರಿಯರು, ಏನೂ ಇಲ್ಲ ಅಲ್ಲಿ. ಅಂದ್ರೆ ಇಷ್ಟೆಲ್ಲಾ ತಂತ್ರಜ್ಞಾನ ಹೆಚ್ಚಿದ್ರು ಕೂಡ ಅವ್ರ ಸ್ಥಿತಿ ನೋಡ್ರಿ ಹಂಗೆ. ಇಂಡಿಯಾ ಬೆಸ್ಟ್ ಅಲ್ಲ ರಜಾ ಅಲ್ಲ, ಇಂಡಿಯಾ ಬೆಸ್ಟ್ ಅಲ್ಲ. ದಸರಾ, ದೀಪಾವಳಿ, ಗಣೇಶ ಹಬ್ಬ, ಆ ಹಬ್ಬ, ಈ ಹಬ್ಬ, ನಮ್ಮ ಆಶ್ರಮದಲ್ಲ ಶಿವ ಜಯಂತಿ ಮತ್ತೆ ಧ್ಯಾನ ಮಾಡೋದು ಎಷ್ಟು ಚಂದ. ಇಲ್ಲೂ ಅದಾವು ಕೇಸ್ ಆಗ್ತಾವು. ಅರೆ ಬಾಬ್, ನಿನ್ನೇನು ಹೋಗಿದ್ವಿ ಆ ಕಡೆ ಅಡವಿಯೊಳಗೆ ನೀನು ಹೋಗಿದ್ವಿ. ನೀನು ಮೊನ್ನೆ ಅಡವಿಯೊಳಗೆ ಎಲ್ಲಿ ವೃದ್ಧಾಶ್ರಮ ಇದೆ ಒಂದು. ಅದು ನೋಡೋಂಗಿಲ್ಲ ಅಲ್ಲಿ. ಅದೇ ನೋಡೋಂಗಿಲ್ಲ ಅಲ್ಲಿ. ಯಾಕೆಂತಪ್ಪ ಅಂತಂದ್ರೆ ಅಸ್ತವ್ಯಸ್ತ ಬೆಡ್ಡು, ದುಃಖಿ ಎಲ್ಲ ದುಃಖಿ ಆಗಿದ್ದಾರೆ. ಮಕ್ಕಳು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಮಕ್ಕಳು ಹಂಗೆ ರಸ್ತೆ ಮೇಲೆ ಬಿಟ್ಟು ಹೋದವರು. ಮತ್ತೆ ಅವ್ರಲ್ಲಿ ಅಡ್ಮಿಟ್ ಮಾಡಿ ಅವ್ರಿಗೆ ಆರೈಕೆ ಕೊಟ್ಟು, ಅವ್ರಿಗೆ ಔಷಧಿ ಕೊಟ್ಟು, ಊಟ ಕೊಟ್ಟು, ಬಟ್ಟೆ ಕೊಟ್ಟು ಅವ್ರು ಕಳಿಸ್ತಾರೆ. ಮಕ್ಕಳನ್ನ ತಿಳಿಸಿ ಹೇಳ್ತಾರೆ ಸರಿ ಅಲ್ಲ ಮನೆಗೆ. ದಿವಸ ತಿಳಿಸಿ ಹೇಳಿ 6 ತಿಂಗಳಿಂದ ಪುನಃ ಮನೆಗೆ. ಎಷ್ಟು ದೊಡ್ಡ ಪರಿಶ್ರಮ ಅದು. ಅದಕ್ಕೆ ಇಂಥ ಪರಿಸ್ಥಿತಿ ಬರಬಾರ್ದು ಅಂತಂದ್ರೆ ನಮ್ಮ ಮನಸ್ಸು ಹೇಗಿರ್ಬೇಕು? ಧ್ಯಾನ, ಶಾಂತಿನಿರ್ಬೇಕು. ಅದಕ್ಕೆ ಒಬ್ಬಟ್ಟಿಗರಾಗಿ ಉಳಿದ್ರೆ ಯಾರಿದ್ರಪ್ಪ ಅಂತ ಒಬ್ಬರು ನೋಡ್ಬೇಡ ಅಂತ ಹೇಳೋದು. ಅದಕ್ಕೆ ನೀವು ಆಚಾರ್ಯ ಹೇಳಿದ್ರೆ ತಮ್ಮ ಬಾಯಲ್ಲಿ ಆಶ್ರಮ ಹೋಗೋಣ, ಒಳ್ಳೊಳ್ಳೆ ಸತ್ಸಂಗ ನಡೀತೈತಿ, ಸೇವೆ ಇರ್ತೈತಿ, ಹೋಗೋಣ ಮಾಡೋಣ ಅಂತ ಹೇಳ್ಬಾರ್ದು. ಒಂದು ಚಲೋರಿ ಬ್ಯಾಡ ಹೇಳಿ, ಬ್ಯಾಡ, ಸಾಕು ಇಷ್ಟ ಸಾಕು ಅಂತಾರಲ್ಲ, ಸಾಕಾಗಿದ್ ಬಿಡ್ರಿ. ಬಟ್ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಆಶಾವಾದಿ ಮಾಡ್ಬೇಕು. ಏನು ಅಜ್ಜ, ನೀವಿದ್ದು ಆಶೀರ್ವಾದ ಕೊಟ್ರೆ ಅನೇಕರು ಬಾಳ್ತಾರೆ ಅಜ್ಜ ಅಂತಿರಲಿಲ್ಲ. ಯಾರಂತಿದ್ರು ಯಾರು ತಿಳ್ಬಿಟ್ಟು ಕೈ ಐತಿ ವೃದ್ಧರ ಆಶೀರ್ವಾದ ಶಕ್ತಿ ಇದ್ದರು ಕೈ ಐತಿ. ನಾವು ನಿಮ್ಗೆ ಗೊತ್ತಿದೆ, ನಿಮ್ಗೆ ಕೈ ಐತಿಲ್ಲ. ನೀವ್ ಹೇಳಿ 85 ವರ್ಷದ ಅಜ್ಜನ ಆಶ್ರಮದಲ್ಲದಂದ್ರೆ ಎಷ್ಟು? ಆ 85 ವರ್ಷದ ಅಜ್ಜನ ನಾನು 25 ವರ್ಷ ನೋಡ್ತೀನಿ. ನಾನು ಈ ಬಾಕುಡಿ ಬಟ್ಟೆಲ್ಲ ಮೌಂಟ್ ಆಗೋದ್ರಿಂದ ಅವನ್ ಬೆನ್ ಬಾಗಿದೆ, ಹೀಗಾಗಿದೆ. ಆದ್ರೂ ಒಬ್ಬನೇ ಆಶ್ರಮದೊಳಗೆ ರೆಕಾರ್ಡ್ ಆಗ್ತಾನೆ, ಏಟ್ ತೆಗಿತಾನೆ, ಊಟ ಕೊಡ್ತಾರೆ ಡೈಲಿ. ಏನೂ ಔಷಧಿ ಇಲ್ಲ, ಇನ್ನೊಂದು ಇಷ್ಟು ಚೆನ್ನಾಗಿಲ್ಲ, ಇನ್ನೊಂದು ಮೆಮೊರಿ ಚೆನ್ನಾಗಿದೆ, ಈ ಕೇಳಿಸ್ತಾನೆ, ಡೈಲಿ ಸತ್ಸಂಗ ಕುತ್ಕೊಳ್ತಾನೆ, ಭಗವಂತ ನೆನಪು ಮಾಡ್ತಾನೆ, ರೆಕಾರ್ಡ್ ಆಗ್ತಾನೆ. ಆಶ್ರಮದ್ದು ಯಾರು ಬಂದು ತಿಳ್ಕೊಳಿಸ್ತಾನೆ ರಿಸೆಪ್ಷನ್ ಅಲ್ಲಿ, ಅಂತವ್ರು ಸಂಭಾಳಿಸ್ತಾರೆ. ಆಗ್ತಾರೆ ಅವ್ರ ಖುಷಿ, ಭಗವಂತ ಏನ್ ಮಾಡ್ಕೊಂಡು ಹಂಗಿದಾರಲ್ಲ ಅಂತ ಹೇಳೋದು ಅಷ್ಟೇ. ಅದಕ್ಕೆ ಭಗವಂತನಲ್ಲಿ ವಿಶ್ವಾಸ ಇದೆ ಅವ್ನಿಗೆ. ಅವ್ನ ಮನೆ ಮಕ್ಕಳು ಹೇಳ್ತಾರೆ, ನಮ್ಮ ಅಜ್ಜ ಅಲ್ಲಿ ಆಶ್ರಮದಲ್ಲಿ ಬಹಳ ಸಂತೋಷ ಅಂತ ಹೇಳ್ತಾರೆ. ಅಂದ್ರೆ ಹಾಗೇನೆ ನಿಮ್ಗೂ ಖುಷಿ ಇರ್ಬೇಕು, ನಮ್ಮನ್ನು ಸಂಭಾಳಿಸ್ಲಿಕ್ಕೆ ಇಲ್ಲೇ ಆಶ್ರಮ ಬಂದಿದೆ ಅಂತ ಹೇಳಿ. ಇನ್ನೂ ಇದ್ದಾರೆ. ಇವ್ರ ಅಂಕಲ್ ನೋಡಿದ್ವಿ ನೀನು, ಇವರು ಇದರಲ್ಲಿ ಬಿಜಾಪುರದಲ್ಲಿ ಅಜ್ಜ ಇದ್ದಾರೆ, 100 ವರ್ಷದವರು. ಅವ್ರಿಗೇನು ಜ್ವರ ಬಂದು ಅಡ್ಮಿಟ್ ಮಾಡಿದ್ರು. ಇನ್ನೂ ನೆನಪಿದೆ ಅವ್ರಿಗೆ, ಓ ನೀವು ಅವರೇನಾ ಅಂತ ಆಶ್ರಮದವರ ಅಂತ ಹೇಳಿ. ಸೊ ಹೇಳೋದೇಶ ಅಷ್ಟೇ, ಯಾವ ಪರಿವಾರದಲ್ಲಿ ಆಧ್ಯಾತ್ಮಿಕ ಶಕ್ತಿ ಇದೆಯಲ್ಲ ಅಲ್ಲೆಲ್ಲ ಶಾಂತಿ. ಏನಂತೀರ ಇದಕ್ಕೆ? ಆಧ್ಯಾತ್ಮಿಕ ಶಕ್ತಿ ಬೇಕಲ್ಲ. ಏನ್ ಹಂಗೆ ಒಂದು ಇವತ್ತು ಮಕ್ಕಳು ಸೊಸೆದೊಳಗೆ ಟಿವಿ ಸೀರಿಯಲ್ ಬೇರೆ, ಮಗಳ ಟಿವಿ ಸೀರಿಯಲ್ ಬೇರೆ, ಅಜ್ಜನ್ ಟಿವಿ ಸೀರಿಯಲ್ ಬೇರೆ, ಒಂದು ಮಹಾಭಾರತ, ಒಂದು ರಾಮಾಯಣ, ಇನ್ನೊಂದು ಭಾಗವತ ಆಗ್ತದೆ. ಹಂಗೆ 5 ಸೀರಿಯಲ್ ರೀ. ಬೆಳಿಗ್ಗೆ ಎದ್ದ ತಕ್ಷಣ ಜಗಳ ಮನೆಯೊಳಗೆ ಅಂತ ಹಿಂಗ ಅನಿಸ್ತಿರುತ್ತೆ. ಅದಕ್ಕೆ ನಮ್ಮ ಜೀವನದಲ್ಲಿ ಏನ್ ಬೇಕಪ್ಪ ಅಂದ್ರೆ ಆಧ್ಯಾತ್ಮಿಕ ಶಕ್ತಿ ಬೇಕು. ಇನ್ನು ಟೈಮ್ ಐತ್ರಿ. ಅಲ್ಲಿ ನಾರ್ತ್ ಇಂಡಿಯಾ ನೋಡ್ರಿ, ಇವತ್ತು ಅಲ್ಲಿ ಭೂಕಂಪ, ಇಲ್ಲಿ ಭೂಕಂಪ, ಅಲ್ಲಿ ಭೂಕಂಪ, ಇಲ್ಲಿ ಭೂಕಂಪ, ಎಲ್ಲ ಕಡೆ ಭೂಕಂಪ ನೋಡ್ತಿರಲ್ಲ. ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಇನ್ನೂ ಎರಡನೇದೇನು, 50 ವರ್ಷದ ಹಿಂದೆ ಅಧ್ಯಾಯ, 50 ವರ್ಷದ ಹಿಂದೋಗ್ರಿ. ಪ್ರತಿ 10 ವರ್ಷದೊಳಗೆ ಎಷ್ಟು ಭೂಕಂಪ ಬರ್ತಿತ್ತು, ಎಷ್ಟು ಚಂಡಮಾರುತ ಬರ್ತಿತ್ತಲ್ಲ, ಹೆಚ್ಚಾಗ್ತಾ ಇದೆ. ಇದು ಸೈನ್ಸ್ ಹೇಳ್ತಿದೆ. ಅದಕ್ಕೆ ಸಮಯ ಪೂರ್ತಿ ಮುಗಿದು ಎಲ್ಲಾ ವಿನಾಶ ಆಗ್ತಿದ್ದು ಮೊದಲೇನೆ ನಮ್ಮ ಜೀವನವನ್ನು ಶ್ರೇಷ್ಠ ಮಾಡ್ಕೊಳ್ತಾರೆ ಹೇಳೋದಂತೆ. ಮತ್ತೆ ನಾವ್ ಎಲ್ಲರ ಮನೆಯೊಳಗೆ ಹಿರಿಯರು ಬರೋರೇ. ಈಗ ಮಕ್ಕಳ ಮನೆಯವ್ರು ಬರೋರು, ನಿಮ್ಮ ಮನೆಯೊಳಗೆ ಬರೋರು, ಆಶ್ರಮದೊಳಗೆ ಬರೋರೆ.
ಅವ್ರ ಪ್ರೀತಿಯಿಂದ ದೃಷ್ಟಿಯಿಂದ ಅವರ ಆಶೀರ್ವಾದ ಸಮಾಜಕ್ಕೆ ಸಿಗ್ಬೇಕಲ್ಲ. ಎಷ್ಟೊಂದು ಕಷ್ಟಪಟ್ಟಿರ್ತಾರೆ ಅವರು. ಅದಕ್ಕೆ ಅವ್ರ ಜೀವನದಲ್ಲಿ ಜೀವನ ಹೆಂಗಪ್ಪ ಅಂತಂದ್ರೆ ಗೊಂಬೆದ ಜೀವನ ಅಲ್ಲ. ಅವರೆಲ್ಲರೂ ಎಷ್ಟೋ ಕಷ್ಟಪಟ್ಟು ದೊಡ್ಡವರಾಗಿರ್ತಾರೆ. ಏನಂತೀರ ಇದೆ ಅಜ್ಜಿ? ಬಹಳ ಕಷ್ಟಪಟ್ಟಿದ್ದಾರೆ. ಅವ್ರು ಕಷ್ಟಪಟ್ಟದೊಂದು ಕತೆ ಕೇಳಿದ್ರಪ್ಪ ಅಂತಂದ್ರೆ ಎಲ್ಲಾ ಸಹನೆ ಮಾಡ್ಕೊತಿರ್ತೀವಿ. ಅವ್ರಿಗಿಂತ ಸಣ್ಣವರಾಗ್ಬಿಡ್ತೀರ. ಅವರು ಸಾಗರಪ್ಪ ಅಂತಂದ್ರೆ ನೀವು ಬಿದ್ದು ಆಗ್ಬಿಡ್ತೀರ, ಸಣ್ಣ ಹನಿ ಆಗ್ಬಿಡ್ತೀರ. ಅದಕ್ಕೆ ಅವ್ರ ಬಗ್ಗೆ ಗೌರವ ನೋಡ್ಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡೇನೆ ಇಲ್ಲಿ ಬಂದಿದ್ದು. ಈ 33 ಪ್ರಕಾರದ ಬ್ಯಾಕ್ಟೀರಿಯಿಂದ ಆಗುವಂತ ನಿಮೋನಿಯಿಂದ ರಕ್ಷಣೆ ಮಾಡ್ತಾರೆ ನಿಮೋನಿಯಾ ವ್ಯಾಕ್ಸಿನ್. ಈ ಒಂದ್ಸಲ ಹಾಕಿದ ನಿಮೋನಿಯಾ ವ್ಯಾಕ್ಸಿನ್ ಹಾಕ್ಸಿದ್ರಲ್ಲ, ಮತ್ತ 1 ವರ್ಷ ಆದ್ರೆ ಹಾಕ್ಸೋದು, ಅದು ಆದ್ಮೇಲೆ 5 ವರ್ಷದಲ್ಲಿ ಹಾಕ್ಸೋದು, ಪ್ರತಿ 5 ವರ್ಷ ಇಷ್ಟು ಹಾಕ್ಸೋಳ್ರಲ್ಲ. ಯಾಕೆ ಹಾಕ್ಸೋದು ಹೇಳಿ? ಈಗ ಸಣ್ಣ ಪುಟ್ಟ ಕೆಮ್ಮ ಆಗ್ತದೆ, ಡಾಕ್ಟರ್ ಕೆಮ್ಮ ಐತ್ರಿ, ಗುಳಿಗೆ ಆಂಟಿಬಯೋಟಿಕ್ ಬರ್ಕೊಡ್ತಾರೆ, ಗೊತ್ತಲ್ಲ ಆಂಟಿಬಯೋಟಿಕ್, 3 ದಿವಸದ ಗುಳಿಗಿತು ಅಂತ ಹೇಳಿ. ಆಮೇಲೆ ಈಗ ಏನ್ ಮಾಡ್ತಾರೆ ಡಾಕ್ಟರ್ ಅಂತಂದ್ರೆ ಜಲ್ದಿ ಆರಾಮ ಆಗ್ಬೇಕಲ್ಲ, ಬಹಳ ತುಟ್ಟಿ ಗುಳಿಗೆ ಬರೀತಾರೆ. ಅರ್ಥ ಹೇಳುದು, 1-2 ದಿವಸ ತಗೊಂಡ್ರು ಬಿಟ್ಬಿಟ್ರು, 3ನೇ ಗುಳಿಗೆ ಬಿಡ್ತಾರೆ, ತಗೊಂಡು ಬ್ಯಾಡ್ರಿ ಆರಾಮ ಆಗ್ತಾರೆ. ಆಮೇಲೆ ಒಳಗೆ ಬರ್ತದಲ್ಲ ಅದು ಕ್ರಿಮಿ, ಅದಕ್ಕೂ ಪೈಲ್ವಾನ ಆಗ್ಬಿಡ್ತದೆ. ಮುಂದೆ ಮತ್ತೆ ಅದೇ ನಿಮೋನಿಯಾ ಆದಾಗ ಆ ಕ್ರಿಮಿ ಅದಕ್ಕೆ ಆ ಔಷಧಿಗೆ ರವಾನೆ ಆಗುದಿಲ್ಲ. ಹಿಂಗೆ ಅದಕ್ಕೆ ಈ ವ್ಯಾಕ್ಸಿನ್ ಹಾಕೋದ್ರಿಂದ ಅದು ಆಂಟಿಬಯೋಟಿಕ್ ಅವಶ್ಯಕತೆನೇ ಬೆಳಗ್ಗೆ. ಆ ವ್ಯಾಕ್ಸಿನ್ ಎಷ್ಟು ಖರ್ಚು ಬರ್ತದಪ್ಪ ಅಂತಂದ್ರೆ 6,500,000. ಎಷ್ಟೋ ಲಕ್ಷ ನಿಮ್ಮ ಹತ್ರ ದುಡ್ಡು ಇರ್ತದೆ. ಒಂದು ವ್ಯಾಕ್ಸಿನ್ ಹಾಕ್ಸಿದ್ರೆ ಏನ್ ಪ್ರಾಬ್ಲಮ್? ವ್ಯಾಕ್ಸಿನ್ ಹಾಕ್ಸಿದ್ರೆ ಏನ್ ತೊಂದರೆ? ಅರ್ಥ ಆಯ್ತಾ ಹೇಳೋದು? ಅದಕ್ಕೆ ವ್ಯಾಕ್ಸಿನ್ ಜೀವನಕ್ಕೆ ಬಹಳ ಇಂಪಾರ್ಟೆಂಟ್. ಆಮೇಲೆ ಹಿರಿಯ ನಾಗರಿಕರಿಗೆ ನೀರು ಕುಡಿಸೋದು. ನೀವು ಕೇಳ್ಬೋದು, ಏನೇ ಡಾಕ್ಟರ್ ಮೌಂಟ್ ಆಬು ನೀರು ಕುಡಿಸ್ಲಿಕ್ಕೆ ಹೇಳಕ್ ಬಂದಿರಲ್ರಿ ಅಂತ ಕೇಳ್ಬೋದು. ನೀರು ಬಹಳ ಇಂಪಾರ್ಟೆಂಟ್. ನಮ್ಮ ಶರೀರದಲ್ಲಿ ಎಷ್ಟು ಪ್ರಮಾಣ ನೀರಿದೆ ಹೇಳಿ ಅಜ್ಜ? ನಮ್ಮ ಶರೀರ ಏನಿದೆ? ನಮ್ಮ ಶರೀರ ಏನಿದೆ ಅಕ್ಕವ್ರೆ? ಇದು ನಮ್ಮ ಶರೀರ ಏನಿದೆ? ಇದು ಪೃಥ್ವಿ ಇದ್ದಂಗಿದೆ. ಏನಿದೆ ಇದು? ಪೃಥ್ವಿನಲ್ಲಿ ಎಷ್ಟು % ನೀರಿದೆ ಹೇಳಿ ಅಜ್ಜ? 3%. 70%, 60-70% ನೀರೇ ಇದೆ. ಹಾಗೇನೆ ಪ್ರಕೃತಿನ ಎಷ್ಟಿದೆ % ನೀರಿದೆ? 60-70% ನೀರಿದೆ. 60 ದಾಟಿದ್ರಲ್ಲ, ಸ್ವಲ್ಪ ಒಂದು 2 ಗ್ಲಾಸ್ ನೀರು ಕಡಿಮೆ ಆದ್ರೂ ಕೂಡ ಏಕದಮ್ ಸೀರಿಯಸ್ ಆಗ್ಬಿಡುತ್ತೆ. 2 ಗ್ಲಾಸ್ ನೀರು, ಅರ್ಧ ಲೀಟರ್ ನೀರು ಲೂಸ್ ಮೋಷನ್ ಆಯ್ತು ಅಂದ್ರೆ ನಿಮಗೆ ಬೇದಿ ಶುರು ಆಯ್ತು, ಉಲ್ಟಿ ಶುರು ಆಯ್ತು, ಇಮಿಡಿಯೇಟ್ಲಿ ಸೀರಿಯಸ್ ಆಗ್ಬಿಡುತ್ತೆ. ಹಂಗೇನ್ ಆಯ್ತಪ್ಪ ಅಂದ್ರೆ ಇಮಿಡಿಯೇಟ್ ಆಗಿ ನೀವು ಡಾಕ್ಟರ್ ಕರ್ಕೊಂಡು ಹೋಗಿ ಅವ್ರಿಗೆ ಸರಿಯಾಗಿ ಆರೈಕೆ ಕೊಡಿಸ್ಬೇಕು. ಏನಿಲ್ಲ, ಇವತ್ತು ತಂಗಿ 10 ಸಲ ಹೋಗಿ ನೋಡ್ರಿ, ಸೀರಿಯಸ್ ಅದು ಯಾವ ಬೇಕಾದ್ರೆ ಹೋಗ್ಬಿಡ್ತಾರ ಅವರು. 1-2 ಸರಿ ಆದ್ರೆ ಇಮಿಡಿಯೇಟ್ ಡಾಕ್ಟರ್ ಕರ್ಕೊಂಡು ಹೋಗ್ಬೇಕು. ಎರಡನೇದು, ನಿಮ್ದು ಇವತ್ತು ಇದು ತೂಕ ಎಷ್ಟಿದೆ ಅಜ್ಜ? ನಿಮ್ದ ಜಾಣರೆ 75. 1 ಕಿಲೋ ವೇಟ್ ಇತ್ತು ಅಂತಂದ್ರೆ 35 ml ಪ್ರತಿದಿನ ನೀರು ಬೇಕು. ಎಷ್ಟು ಬೇಕು? 70 ಕಿಲೋ ಇತ್ತಂದ್ರೆ 70 ಕಿಲೋ ಇತ್ತಂದ್ರೆ ಎಷ್ಟಾಯ್ತು? ಎಷ್ಟು ಲೀಟರ್ ನೀರು ಆಯ್ತು? 1 ಕಿಲೋ ಇದ್ರೆ 35 ml. 70 ಕಿಲೋ ಇತ್ತಂದ್ರೆ 7 ಗುರುಲೆ ಎಷ್ಟು ಲೀಟರ್ ಆಯ್ತು? 7 ಲೀಟರ್ ನೀರು ಆಯ್ತು. ಅರ್ಥ ಆಯ್ತಾ? ಸೊ ಇಷ್ಟು ನೀರು ಬೇಕು. ಕೆಲವೊಬ್ರು ಏನ್ ಮಾಡ್ತಾರೆ, ನ್ಯಾಚುರೋಪತಿಯವರು, ಆಯುರ್ವೇದವರು 4 ಲೀಟರ್ ನೀರು ಕುಡಿಯೋದಕ್ಕೆ ಹೇಳ್ತಾರೆ. ಬಹಳ ಡೇಂಜರ್ ಇದೆ. 4 ಲೀಟರ್ ಎದ್ದು ಬೆಳೆ 4 ಗ್ಲಾಸ್ ನೀರು ಕುಡೀರಿ, ಆಮೇಲೆ ಅವೆಲ್ಲ ಡೇಂಜರ್. ಅದಕ್ಕೆ ಏನಪ್ಪ ಅಂತಂದ್ರೆ ಇವತ್ತಿನ ಫಾರ್ಮುಲಾ ಬರೋ ಇಟ್ಕೊಳ್ರಿ, 35 ml ಪ್ರತಿ ಕಿಲೋ ಬಾಡಿ ವೇಟ್ ಇಷ್ಟು ಬೇಕು ನೀರು. ಅದಕ್ಕೆ ನೀರು ಇಂಪಾರ್ಟೆಂಟ್. ನೀರು ಕುಡಿದ್ರೆ ಮೆದುಳು ಸರಿ ಇರ್ತೈತಿ, ನೀರು ಕುಡಿದ್ರೆ ಎಲುಬು ಸರಿ ಇರ್ತಾವ, ಜಾಯಿಂಟ್ ಸರಿ ಇರ್ತಾವ, ನೀರು ಕುಡಿದ್ರೆ ಮಾತಾಡೋ ಸರಿ ಇರ್ತೈತಿ, ನೀರು ಕುಡಿದ್ರೆ ವ್ಯವಹಾರ ಸರಿ ಇರ್ತೈತಿ, ಮೂಡ್ ಸರಿ ಇರ್ತೈತಿ. ಬೇಸಿಗೆಗಳು ಅರ್ಧ ಲೀಟರ್ ಎಕ್ಸ್ಟ್ರಾ. 60 ಕಿಲೋ ಇದ್ದವ್ರು ಇದ್ರೆ ಮಾತ್ರ ಎಷ್ಟು ಬೇಕು ನೀರು? 1.8 ಲೀಟರ್ ನೀರು, ಅಂದ್ರೆ 1.5 ಲೀಟರ್ ಪ್ಲಸ್ 300 ml. ನೀರು ಸರಿಯಾಗಿ ಕುಡಿಸೋದ್ರಿಂದ ನಿಮ್ದು ಕಾರ್ಬೋಹೈಡ್ರೇಟ್ ಇನ್ಫೆಕ್ಷನ್ ಆಗುದಿಲ್ಲ, ಕಿಡ್ನಿ ಸ್ಟೋನ್ ಆಗುದಿಲ್ಲ. ಸಿಂಪಲ್, ಇದು ಬೇಕು.
ಆದ್ರೆ ಇಂಪಾರ್ಟಪ್ಪ ನೀರು ಕುಡಿಸೋಣ ಹೇಳ ಡಾಕ್ಟರ್ ಹೇಳ್ಯಾರ ಅಂತ ಹೇಳಿ ನೀವು ಸಾಯಂಕಾಲ ರಾತ್ರಿ ನೀರು ಕುಡಿಸೋದು ಮಾಡ್ಬೇಡ್ರಿ. ರಾತ್ರಿ ಮತ್ತೆ ಕಾಮಿಡಿ ಹೋಗ್ತಾರ. ಅದಕ್ಕೆ ಎಷ್ಟು ನೀರು ಕುಡಿಸ್ಬೇಕು? 6 ಗಂಟೆಗೆ ನೀರು ಕುಡಿಸ್ರಿ. ಎಷ್ಟಿದು ನೀರು ಕುಡ್ದಿಲ್ಲಪ್ಪ ಅಂತಂದ್ರೆ ನಿಮ್ಮ ಮಾನಸಿಕ ಭಾವನೆಗಳು ಸರಿ ಇರೋದಿಲ್ಲ. ಅದಕ್ಕೆ ಭಗವಂತನಿಗೆ ಅಭಿಷೇಕ ಕೊಡ್ತಿರಲ್ಲ, ಆ ಅಭಿಷೇಕ ಏನಿರ್ತದೆ? ನೀರಿರ್ತದೆ. ಅಭಿಷೇಕ ಕೊಡ್ತಿರಲ್ಲ, ನೀರಿರ್ತದೆ, ಅಮೃತ. ಆಮೇಲೆ ಧಾರಾಕಾರ ಒಂದೊಂದು ಡ್ರಾಪ್ ಶಿವನ ಮೇಲೆ ಏನ್ ಬರ್ತದೆ? ನೀರು ಬರ್ತದೆ. ಅದಕ್ಕೆ ಏನ್ ಹೇಳ್ತಾರೆ? ಧಾರಾಪಾತ್ರ. ಅದನ್ನು ನೀರೇನೆ. ಅದಕ್ಕೆ ಅಭಿಷೇಕ ಹೇಳ್ತಾರಲ್ಲ, ಅಂದ್ರೆ ನೀರೇ ಇಂಪಾರ್ಟೆಂಟ್. ಆ ನೀರ್ ಇಲ್ಲಪ್ಪ ಅಂತಂದ್ರೆ ಭಗವಂತನ ದೂರ ಹೋಗ್ಬಿಡ್ತಾನೆ. ಅದಕ್ಕೆ ನೀರು ಕುಡಿಯೋದು ಇಂಪಾರ್ಟೆಂಟ್. ಬಾಟ್ಲಿ ತುಂಬಿಟ್ಟು ಬಿಡ್ರಿ ಮನೆಯೊಳಗೆ. ಮತ್ತೆ ಹೆಂಗ್ ವಯಸ್ಸಾಗ್ತದಲ್ಲ, ಅದು ನೀರು ಕುಡಿಯೋದಿಲ್ಲ. ನೀರು ಕುಡಿಯೋದು ಅದು ನೀರಡಿಕೆ, ಅದು ಕಡಿಮೆ ಆಗುತ್ತೆ. ಆಮೇಲೆ ಕೆಲವೊಬ್ರು ಇಡೀ ದಿನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಉಪ್ಪು ಮತ್ತು ಸಿಹಿ ಹೆಚ್ಚಿರ್ತಾರೆ. ಯಾಕೆ ಹಂಗಾಗ್ತದೆ ಹೇಳಿ ನೋಡ್ತಿರಲ್ಲ ಇದನ್ನ. ಸಿಹಿ ಕೊಡ್ರಿ, ಗುಲಾಬ್ ಜಾಮೂನ್ ಕೊಡ್ರಿ, ರಸಗುಲ್ಲ ಕೊಡ್ರಿ ಅಂತ ಹೇಳ್ತಿರ್ತಾರೆ. ಉಪ್ಪಿನಕಾಯಿ ಹಾಕ್ರಿ, ಹಪ್ಪಳನೂ ಹಾಕ್ರಿ, ಮತ್ತೆ ಕೋಸಂಬರಿನೂ ಹಾಕ್ರಿ ಎಲ್ಲ ಹೇಳ್ತಿರ್ತಾರೆ. ಅದಕ್ಕೇನ ಉಪ್ಪು ಎಷ್ಟು ತಿನ್ಸ್ತಾ ಇರ್ತದೆ? ತಿನ್ಬೇಕಾ? ಏನಂತೀರಿ? 4 ರಿಂದ 5 ಗ್ರಾಮ್ ಉಪ್ಪು ಬಹಳ ಆಯ್ತು. ಉಪ್ಪು ಕಡಿಮೆ ಮಾಡ್ಬೇಕು. ಅರ್ಥ ಆಯ್ತಾ? ಮೇಲೆ ಉಪ್ಪು ಕಡಿಮೆ ಮಾಡ್ಬಿಡ್ರಿ ಅಷ್ಟೇ. ಹಣ್ಣು ಇಸ್ಕೊಳ್ಬೇಕು, ದಿವಸಕ್ಕೆ 3 ಸಲ ಹಣ್ಣು ಕೊಡ್ಬೇಕು. ಬೇರೆ ಬೇರೆ ಎಲ್ಲ ಎಷ್ಟು ಕಲರ್ ಇದೆ? 5-6 ಕಲರ್ ಇದೆ ಅಲ್ಲ. ತಾಮ್ರ ಬಿಲ್ ನೋಡ್ತೀರಲ್ಲ, ಎಲ್ಲಾ ಬಣ್ಣದ ಹಣ್ಣು ದಿವಸಕ್ಕೆ 3 ಸಲ 3 ಬಟ್ಲು ಹಣ್ಣು ಕೊಡ್ಬೇಕು. ಶುಗರ್ ಇದ್ದರೆ ಸ್ವಲ್ಪ ನೋಡ್ಕೊಳ್ತಿದ್ರು ಅಷ್ಟೇ, ಶುಗರ್ ಹೆಚ್ಚಾಗಬಾರ್ದಲ್ಲ. ಅದಕ್ಕೆ ಶುಗರ್ ಇದ್ದವ್ರು ಏನ್ ಮಾಡ್ಬೇಕು? ಸೇಬು ಹಣ್ಣು, ಮತ್ತೆ ನಾಸ್ಪತಿ ಹಣ್ಣು, ಮತ್ತೆ ಏನಪ್ಪ ಅಂತಂದ್ರೆ ಇದು ಆರೆಂಜ್ ಆಗಲಿ, ಕಿತ್ತಳೆ ಹಣ್ಣು, ಪೇರು ಹಣ್ಣು ಇಂಥವ್ರು ತಿನ್ಬೋದು. ಸೇಬು ಹಣ್ಣು ತಿನ್ಬೋದು, ನೇರಳೆ ಹಣ್ಣು ಇಂಥ ತಿನ್ಬೋದು. ಶುಗರ್ ಇದ್ದವ್ರಿಂದ ತಿನ್ಬೋದು, ಮತ್ತೆ ಶುಗರ್ ಇಲ್ಲಾರ್ದ್ರೆ ಎಲ್ಲ ವೆರೈಟಿ. ಎಲ್ಲರೂ ಇದನ್ನೇ ಮಾಡಿ ಫಾಲೋ ಮಾಡ್ಲಿ. ಈಗ ಪಿಷ್ಟ ಪದಾರ್ಥ ಕಡಿಮೆ ಮಾಡಬೇಕು. ಏನ್ ಮಾಡ್ಬೇಕು? ಅನ್ನ ಊಟ ಮಾಡೋದು ಕಡಿಮೆ ಮಾಡಿ. ಸಿರಿಧಾನ್ಯ ಎಲ್ಲರೂ ಹೇಳಿ. ಗೊತ್ತಲ್ಲ ಸಿರಿಧಾನ್ಯ? ಗೊತ್ತಲ್ಲ? ಬೆಸ್ಟ್. ಅದಕ್ಕೆ ಇಷ್ಟೆಲ್ಲ ಹೇಳಿದೆ. ಈಗ ನಿಮ್ಮ ಮನಸ್ಸಲ್ಲಿ ನನ್ನ ಪ್ರಶ್ನೆ ಇತ್ತು ಅಂತ ಕೇಳ್ಬೋದು. ಒಂದ್ ವೇಳೆ ಪ್ರಶ್ನೆ ಇಲ್ಲ ಅಂತಂದ್ರೆ ಧ್ಯಾನದ ಅಭ್ಯಾಸ ಮಾಡೋಣ. ಚಲೋ ಅನಿಸ್ತಾ? ಏನಾದ್ರೂ ಮತ್ತೆ ಕೇಳೋದಿದ್ರೆ ಹೇಳಿ. 130 ನಡವರ್ಕ್ ಇರ್ಬೇಕು, ಮೇಲಿದ್ದಲ್ಲಿ ಕೆಳಗಡೆ 70 ರಿಂದ 80 ಇರ್ಬೇಕು. ಇದಕ್ಕಿಂತ ಹೆಚ್ಚಿತ್ತಪ್ಪ ಅಂತ ಮೊದಲು ಉಪ್ಪು ಕಡಿಮೆ ಮಾಡಿ. ಬಿಪಿ ಕಡಿಮೆ ಇತ್ತು, ಉಪ್ಪು ನಾರ್ಮಲ್ ತಗೊಳ್ರಿ. ಬಿಪಿ ಕಡಿಮೆ ಇತ್ತು, ಉಪ್ಪು ತಗೋತಿದ್ದೀರಾ, ಏನಾದ್ರು ಲಕ್ಷಣ ಇತ್ತು ಅಂತ ಕೊಡಿ. ಕೆಲವು ಚಕ್ರ ಬರ್ತದೆ, ಬಿಪಿ ಲೋ ಆಯ್ತು ಅಂತಂದ್ರೆ ಅವ್ರಿಗೆ ನಿಂಬೆಹಣ್ಣು ಶರ್ಬತ್ ಮಾಡ್ಕೊಡಿ, 2 ಗ್ಲಾಸ್ ಕೊಡೋದು. ಅದು ಕೆಲವೊಂದ್ಸರಿ ನೀರು ಕಡಿಮೆ ಬಿಡ್ತಾರೆ, ಅದರಿಂದ ಬಿಪಿ ಕಡಿಮೆ ಆಗ್ತದೆ. ಈ 2 ಗ್ಲಾಸ್ ನೀರು ಕೊಟ್ಬಿಟ್ರೆ ಸ್ವಲ್ಪ ಕಾಲು ಮೇಲೆ ಮಲಗಿಸ್ರಿ, ಕಾಲಿನ ಕೆಳಗೆ 2 ಕಲ್ಲು ಹಾಕ್ಬಿಡ್ರಿ, ಮಲಗಿಸ್ರಿ. ನಿಧಾನ ಒಂದು ಅರ್ಧ 2 ಗಂಟೆ ಆದ ನಂತರ ಮತ್ತೆ ನೀರು ಕುಡಿದ್ರೆ ನಿಧಾನವಾಗಿ ಬಿಪಿ ಕಡಿಮೆ ಯಾಕಾಯ್ತು ಅನ್ನೋದ್ರ ಬಗ್ಗೆ ಪರೀಕ್ಷೆ ಮಾಡಿಸಿ. ಅವ್ರಿಗೆ ಪರೀಕ್ಷೆ ಮಾಡಿಸ್ಬಿಟ್ಟಲ್ಲ, ಪರೀಕ್ಷೆ ಮಾಡಿಸ್ಬೇಕು. ಅದಕ್ಕೆ ಬಿಪಿ ಮೇಲೆ ಯೂಶಲಿ ಮೇಲೆ ಬಿಪಿ ಮೇಲೆ ಹೆಚ್ಚಿರೋರು ಇರ್ತಾರೆ. ಅದಕ್ಕೆ ಬಿಪಿ ಸರಿಯಾಗಿ ಆರೈಕೆ ಮಾಡಿಸ್ಬೇಕು. ಬಿಪಿ ಗುಳಿಗೆ ಕೊಡ್ರಿ. ಉಪ್ಪು ಕಡಿಮೆ ಮಾಡಿದ್ರಿ, ಅವ್ರ ಊಟದೊಳಗೆ ಹಣ್ಣೆಲ್ಲ ಕೊಟ್ರಿ, ಆದ್ರೂ ಬಿಪಿ ಕಡಿಮೆ ಆಗಿಲ್ಲಪ್ಪ ಅಂತಂದ್ರೆ ಪುನಃ ಮತ್ತೆ ಪರೀಕ್ಷೆ ಮಾಡಿ. 1 ತಿಂಗಳು ಆದ್ಮೇಲೆ, 15 ದಿವಸ ಆದ್ಮೇಲೆ ಅವ್ರಿಗೆ ಊಟದಲ್ಲೆಲ್ಲ ಪರಿವರ್ತನೆ. ತಪ್ಪಲ ಪಲ್ಯ ಎಲ್ಲ ಹೆಚ್ಚು ಯೂಸ್ ಮಾಡ್ಬೇಕು. ಅವ್ರಿಗೆ ತಪ್ಪಲ ಪಲ್ಯ, ಸಲಾದ್ ಗೊತ್ತಲ್ಲ, ಸೌತೆಕಾಯಿ ಇವೆಲ್ಲ ಯೂಸ್ ಮಾಡ್ಬೇಕು. ಸೊ ಇವೆಲ್ಲ ಯೂಸ್ ಮಾಡೋದ್ರಿಂದ ಉಪ್ಪು ಕಡಿಮೆ ಮಾಡೋದ್ರಿಂದ ಬಿಪಿ ಕಡಿಮೆ ಮಾಡಿ. ಸರಿಯಾಗಿ ನಿದ್ದೆ ಇರ್ಬೇಕು. ಕೆಲವು ಗೊರಕೆ ಹೊಡೆದ್ರೆ ನಿದ್ದೆ ಬಿಪಿ ಹೆಚ್ಚಾಗ್ತದೆ. ಆ ಗೊರಕೆ ನಾರ್ಮಲ್ ಮಾಡ್ಬೇಕು. ಸೊ ಬಿಪಿ ಹೆಚ್ಚಾಗೋದಕ್ಕೆ ಅನೇಕ ಕಾರಣ ಅದಾವ. ಮಾನಸಿಕ ಚಿಂತೆ ಇರ್ತದೆ, ಸರಿಯಾಗಿ ನಿದ್ದೆ ಬರೋದಿಲ್ಲ, ಒಬ್ಬರೇ ಕೂತ್ಕೊಂಡ್ಬಿಡ್ತದೆ ಇಡೀ ದಿನ, ಯಾವ್ದು ವಿಚಾರ ಇಲ್ಲ, ಯಾವ್ದು ಒಳ್ಳೆ ಓದೋದಿಲ್ಲ, ಒಳ್ಳೆ ಹವ್ಯಾಸ ಏನಾಗ್ತದೆ, ಬಿಪಿ ಹೆಚ್ಚಾಗ್ತದೆ. ಹೊಸ ವಾಕಿಂಗ್ ಮಾಡಿಸ್ರಿ, ಸರಿಯಾಗಿ ಊಟ ಕೊಡ್ರಿ, ಉಪ್ಪು ಕಡಿಮೆ ಮಾಡ್ರಿ, ಮತ್ತೆ 15 ದಿವಸ ಮತ್ತೆ ಚೆಕ್ ಮಾಡಿಸ್ರಿ. ಇದ್ರೂ ಕೂಡ ಬಿಪಿ ಹೆಚ್ಚಾಗ್ತದೆ. ಎಲ್ಲ ನೋಡ್ತಾರೆ, ಕಣ್ಣು ನೋಡ್ತಾರೆ, ಕಿಡ್ನಿ ನೋಡ್ತಾರೆ ಅವರು, ಆಮೇಲೆ ಅವರು ಕಾಲ್ಮಡಿ ನೋಡ್ತಾರೆ, ಪರೀಕ್ಷೆ ಮಾಡಿ ECG ಟೆಸ್ಟ್ ಮಾಡಿ ಹುಡುಗಿ ಬರ್ಕೊಡ್ತಾರೆ, ಮಾನಿಟರ್ ಮಾಡ್ತಾ ಇರ್ತಾರೆ. ಒಂದ್ ವೇಳೆ ನೀವು ಬಿಪಿ ಕಂಟ್ರೋಲ್ ಮಾಡಿದ್ರೆ ಏನಾಗ್ತದೆ? ಪಕ್ಷಾಘಾತ ಆಗ್ತದೆ, ಹಾರ್ಟ್ ಅಟ್ಯಾಕ್ ಆಗ್ತದೆ, ಕಿಡ್ನಿ ಫೇಲ್ ಆಗ್ತದೆ, ಹಾರ್ಟ್ ಫೇಲ್ಯೂರ್ ಆಗ್ತದೆ. ಇದು ಹೃದಯ ಕೆಲಸ ಮಾಡೋದು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅದಕ್ಕೆ ಬಿಪಿ ಕಂಟ್ರೋಲ್ ಮಾಡಿ, ಈಗಲಿಂದ ಬಿಪಿ ಕಂಟ್ರೋಲ್ ಮಾಡಿಕೊಳ್ಳೋದು ಬಹಳ
ನೆನಪಿಟ್ಕೊಡ್ರಿ ಹಂಗೇನೆ 144416. ಇದು ಬ್ಯಾಂಗ್ಳೂರ್ ನಿಮಾನ್ಸ್ ನಂಬರ್ ರೀ. ಇದಕ್ಕೇನು ಖರ್ಚಿಲ್ಲ. ನಿಮಾನ್ಸ್ ಅಂತಂದ್ರೆ ಇಂಡಿಯಾದಲ್ಲಿ ಟಾಪ್ ಹಾಸ್ಪಿಟಲ್ ಮೆಂಟಲ್ ಹೆಲ್ತ್ ಮಾನಸಿಕ ಅನಾರೋಗ್ಯಕ್ಕೆ ನಿಮಾನ್ಸ್ ಅಂತಂದ್ರೆ ಹೆಂಗಪ್ಪ, ದೊಡ್ಡ ಹಾಸ್ಪಿಟಲ್ ಅದು ಗೌರ್ಮೆಂಟ್ ಇದ್ದು ಸಿಕ್ಕಾಪಟ್ಟೆ ಸೇವೆ ಇದೆ ಅವರು ಇಡೀ ಭಾರತದಲ್ಲಿ. ಅಷ್ಟೇ ಹೇಳು. ಅದಕ್ಕೆ ನಂಬರ್ 144416. ಇದಕ್ಕೆ ಫೋನ್ ಮಾಡಿದ್ರೆ ಈ ಸದ್ಯ ಫೋನ್ ಮಾಡಿದ್ರೆ ಹೇಳ್ತೀನಿ. ಸದ್ಯನೂ ಫೋನ್ ಮಾಡಿದ್ರೆ ಕೇಳ್ತಾರೆ ಯಾರು ಮಾತಾಡೋದು, ಕನ್ನಡದಲ್ಲಿ ಮಾತಾಡ್ತಾರೆ. ನಾವು ಹಿಂಗ್ರಿ ನಾವು ಬಾಗಲಕೋಟೆಯವ್ರಿಗೆ ನಮ್ಗೆಲ್ಲ ಅಜ್ಜ ಇದ್ದಾರೆ ಮನೆ ಮಗಿಲ್ಲ, ಯಾವತ್ತಿಗೂ ಚಿಂತೆ ಮಾಡ್ತಾರೆ, ನಿದ್ದೆ ಸರಿ ಇಲ್ಲ, ಆತಂಕ ಇದೆ, ಅಜ್ಜನ ಜೊತೆ ಮಾತಾಡಿಸ್ತಾರೆ. 144416. ನಾನು ಆಶ್ರಮದಲ್ಲಿ ಬಿಟ್ಟಿದ್ದೀನಿ ನಂಬರ್ ಅದನ್ನ. ಇದಕ್ಕೆ ಏನ್ ಹೇಳ್ಬಾರ್ದು, ಟೆಲಿಮಾನಸ್ ಅಂತ ಹೇಳಿದ್ರೆ ಟೆಲಿಮಾನಸ್ ಹೆಸರು. ಟೆಲಿಮಾನಸ್. ಸೊ ಅವರು ಫೋನಿಂದ ಮಾತಾಡ್ತಾರೆ ವ್ಯಕ್ತಿ ಜೊತೆ, 10 ನಿಮಿಷ ಮಾತಾಡ್ತಾರೆ, 12-15 ನಿಮಿಷ ಮಾತಾಡ್ತಾರೆ, ಪ್ರತಿದಿನ ಮಾತಾಡ್ತಾರೆ ಫ್ರೀಯಾಗಿ. ಅವ್ರದ್ದು ಟೀಮೇ ಇದೆ, ಅವ್ರ ದೊಡ್ಡ ಟೀಮ್ ಇದೆ. ಹೆಂಗೆ ಅಡಿಗೆ ಮಾಡೋ ಟೀಮ್ ಇರುತ್ತಲ್ಲ, ಇವ್ರು ಅನ್ನ ಮಾಡೋರು, ಸಾರು ಮಾಡೋರು ಅಂತ ಹೇಳಿ, ಪಲ್ಯ ಮಾಡೋರು, ಹಂಗೆಲ್ಲ ದೊಡ್ಡ ಟೀಮೇ ಇದೆ ಅವರ ಹತ್ರ. ನಿಮಗೋಸ್ಕರ ಸೇವೆ, ನಿಸ್ವಾರ್ಥ ಸೇವೆ. ದೊಡ್ಡವರಿದ್ದಾರೆ, ದೊಡ್ಡ ಟೀಮ್ ಇದೆ. ನಿಮಾನ್ಸ್ ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ನ್ಯೂರಾಲಜಿಕಲ್ ಹೆಲ್ತ್ ಸೈನ್ಸ್, ದೊಡ್ಡ ಸಾಗರ ಕೌನ್ಸಿಲ್ ಇದು. ಸೊ ಅವ್ರು ಇವತ್ತು ಹೇಳ್ತಾರೆ ಯಾಕೆ ಆಗಿದ್ದೀವಿ, ಏನು ವಿಷಯ ಎಲ್ಲ ಹೇಳ. ಪ್ರತಿದಿನ ಅವ್ರ ಜೊತೆ ಮಾತಾಡ್ತಾ 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 ವಾರ, ತಿಂಗಳು, ವರ್ಷಗಟ್ಟಲೆ ಮಾತಾಡ್ತಾ ಇರ್ತಾರೆ. ಮಾತಾಡಿ ಮನಸ್ಸೊಳಗೆ ಎಲ್ಲ ಕೈ ತರುತ್ತೆ. ಎರಡನೇದ್ದು ಇದು ಹೊಸ ದೆಹಲಿಯೊಳಗಿದೆ, ನೈದಲ್ಲಿ ಎಡ್ರಲೈನ್ ಹೆಲ್ಪ್ ಲೈನ್. ನಿಮ್ಗೆ ಏನೇ ತೊಂದರೆ ಬಂದರೂ ಕೂಡ 14567 14567. ಈಗ ಇಲ್ಲಿ ಎಲ್ಲ ಸೊಸೆಯಂದ್ರೆ ಕೂತಿದ್ದೀರಾ, ಅಣ್ಣಂದ್ರೆ ಕೂತಿದ್ದೀರಾ, ಹಿರಿಯರನ್ನ ಹೆಂಗ್ ಸಂಭಾಳಿಸ್ಬೇಕು ಗೊತ್ತೇ ಇಲ್ಲ ನೀವು. ಇನ್ನೊಂದು ತಿಳ್ಕೊಂಡ ಈ 1 ಗಂಟೆಲಿ ಎಲ್ಲ ಹೇಳ್ತೀವಿ ನಿಮಗೆಲ್ಲ. ಹಿರಿಯರನ್ನ ಸಂಭಾಳಿಸೋದು ಕಲೆ ಅಂತೀರಿ ಅಂತೀರಿ, ಏನಂತೀರಿ ಕಲೆ ಅಂತೀರ. ಅದಕ್ಕೆ ಒಂದು ಆ್ಯಪ್ ಬಂದಿದೆ. ಇದು ಎಲ್ಲ ಮೊಬೈಲಲ್ಲಿ ಆ್ಯಪ್ ಡೌನ್ಲೋಡ್ ಮಾಡ್ತೀರಲ್ಲ, ಆ್ಯಪ್ ಅಂತ ಹೇಳಿ ಒಂದು ಆ್ಯಪ್ ಬಂದಿದೆ. ಏನಪ್ಪಾ ಅಂತಂದ್ರೆ ಕೇರ್ ಆಶಾ ಆ್ಯಪ್. ಅದರ ಹೆಸರು ಕೇರ್ ಆಶಾ ಆ್ಯಪ್, CAREASHA. ಇದು ದೊಡ್ಡ ಟೀಮ್. ಆ ಟೀಮಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಹಿರಿಯ ನಾಗರಿಕ, ಅದು ಹಿಂದಿನಲ್ಲಿದೆ, ಹಿಂದಿನಲ್ಲಿದೆ, ಕನ್ನಡದಲ್ಲಿಲ್ಲ ಇದೆ. ಹಿರಿಯ ನಾಗರಿಕರು ಹೆಂಗ್ ಸಂಭಾಳಿಸ್ಬೇಕು, ಅಲ್ಲೆಲ್ಲ ಒಂದೊಂದು ಬೇರೆ ವೆರೈಟಿ ಬರ್ತದೆ. ಹೆಂಗ್ ನೀರು ಕುಡಿಸ್ಬೇಕು, ಹೆಂಗ್ ಆಹಾರ ಕೊಡ್ಬೇಕು, ಹೆಂಗ್ ಅವ್ರು ಸ್ನಾನ ಮಾಡಿಸ್ಬೇಕು, ಹೆಂಗ್ ಶಿಫ್ಟ್ ಮಾಡ್ಬೇಕು ಒಂದ್ ಕಡೆ ಒಂದ್ ಕಡೆ ಎಲ್ಲ ಇದೆ. ಕೇರ್ ಆಶಾ ಆ್ಯಪ್ ಅದರ ಹೆಸರು. ಹೆಂಗ್ ಸಂಭಾಳಿಸ್ಬೇಕು ಗೊತ್ತಿರಿದ್ರೆ ಏನಾಗ್ತದೆ, ಟೆನ್ಷನ್ ಬರ್ತದೆ ನಿಮಗೆ, ಮನಸ್ಸು ಭಾರ ಆಗ್ತದೆ, ಮಾನಸಿಕ ಒತ್ತಡ ಬರ್ತದೆ, ನೀವು ಪೇಷಂಟ್ ಆಗ್ಬಿಡ್ತೀರಾ. ಮನೇಲಿ ಒಬ್ರು ಯಾರೋ ಹಿರಿಯರು ಬಂತಂದ್ರೆ ಇಡೀ ಜನ ಸಂಭಾಳಿಸಿ ನೀವು ಪೇಷಂಟ್ ಆಗ್ಬಿಡ್ತೀರಾ. ಅದಕ್ಕೆ ಪೇಷಂಟ್ ಆಗ್ಬಾರ್ದು. ಪ್ರತಿ ಗಳಿಕೆ, ಪ್ರತಿ ಸೆಕೆಂಡ್ಗೂ ನಿಮ್ಗೆ ಗೈಡೆನ್ಸ್ ಕೊಡ್ತಾರೆ ಸ್ವಯಂ ಸೇವಿ ಸಂಸ್ಥೆಯವರು, ಕೇರ್ ಆಶಾ. ಈ ಆ್ಯಪ್ ಡೌನ್ಲೋಡ್ ಮಾಡ್ಕೋಬಹುದು, ಫ್ರೀ ಇದೆ ಆ್ಯಪ್. ಕೆಲವೊಬ್ರು ಆ್ಯಪ್ ದುಡ್ಡು ಕೊಡ್ಬೇಕಲ್ಲ, ನೀವು ದುಡ್ಡು ಕೊಡೋದಿಲ್ಲ, ಇದು ಫ್ರೀ ಇದೆ. ಜೋಧಪುರ ಅವ್ರು ಮಾಡಿರೋದಿಲ್ಲ, ಅದನ್ನು ಹೇಳ್ತೀನಿ. ದೊಡ್ಡ ಡಾಕ್ಟರ್ ಇವರು, ಅವರು ವಿಶ್ವ ಆರೋಗ್ಯ ಸಂಸ್ಥೆಯೊಳಗೆ ಕೆಲಸ ಮಾಡ್ತಿದ್ದಾರೆ ಈಗ. ಅವ್ರು ಮಾಡಿದ್ದಾರೆ ಕೇರ್ ಆಶಾ ಆ್ಯಪ್. ಇದನ್ನು 3 ನಾನು ಸೆಂಟ್ರಲ್ ಕೊಟ್ಟಿರ್ತೀನಿ, ಅದ್ರ ಬಗ್ಗೆ ಕೇಳ್ಕೊಂಡು ಮಾಡ್ಬೋದು. ಅಂದ್ರೆ ಈವನ್ ಹಠಮಾರಿ ಬಂದರೂ ಕೂಡ ನೀವು ಇದನ್ನ ಕೇಳ್ಬೋದು. ಈಗ ಹಠಮಾರಿದಾನೆ, ಟೂ ಮಚ್ ಹಠಮಾರಿದಾನೆ, ಏನ್ ಮಾಡಿ ಒಳಗೆ ಏನೋ ಒಂದು ಅವ್ರಿಗೆ ಕೊರತೆ ಇರ್ತದೆ. ಸರಿಯಾಗಿ ಅವ್ರಿಗೆ ಒಳಗಡೆ ಇನ್ಫೆಕ್ಷನ್ ಇರ್ಬೋದು, ಫುಫುಸದಲ್ಲಿ ಕಾರ್ಬನ್ ಇನ್ಫೆಕ್ಷನ್ ಇರ್ಬೋದು, ಅದು ಹಿಮೋಗ್ಲೋಬಿನ್ ಕಡಿಮೆ ಇರ್ಬೋದು, ಸರಿಯಾಗಿ ನಿದ್ದೆ ಇಲ್ಲ, ಯಾವುದೋ ಒಂದು ಅವ್ರಿಗೆ ಕಾಡ್ತಾ ಇರ್ತದೆ ವಿಷಯ. ಅದಕ್ಕೆ ಅವ್ರು ಹಠಮಾರಿ ಆಗ್ತಾರೆ. ಏನಂತೀರ ಅಜ್ಜ? ಓಕೆ,
ಹೋಗ್ಬೋದು ಬೆಳಿಗ್ಗೆ ಹೋಗ್ತಿದೆ. ಯಾರು ಮೊಬೈಲನ್ನ ರಾತ್ರಿ ತನ 9 ತನ 10 ತನ ನೋಡ್ತಿರ್ತಾರಲ್ಲ, ಇದ್ರೊಳಗೆ ಲೈಟ್ ಆ ಲೈಟ್ ಕಣ್ಮ್ಯಾಗ ಬೀಳ್ತದೆ. ಕಣ್ಮ್ಯಾಗ ಲೈಟ್ ಬಿಟ್ಟಪ್ಪ ಅಂತಂದ್ರೆ ಏನಾಗ್ತದೆ? ಕಣ್ಣೊಳಗೆ ಸಂದೇಶ ಹೋಗ್ತೈತಿ, ಇನ್ನು ದಿನ ಐತೆ ಅಂತೇಳಿ. ಅದ್ ಹೆಂಗ್ ಐತಿ ಮನೆಗೆ ಬರಂಗೇ ಇಲ್ಲ. ನೀವು ಒಂದು 15 ದಿವಸ ಮಾಡಿ ನೋಡ್ರಿ ಅಜ್ಜ, ಮೊಬೈಲ್ ಅನ್ನ ಮಲಗುಕ್ಕಿಂತ 3 ತಾಸು ಮೊದಲ ಬಂದ್ ಮಾಡ್ಬಿಡ್ರಿ. ಬಸ್ ಏನಾಗೋದಿಲ್ಲ, ನಿಮ್ ದುಡ್ಡು ಹೋಗೋದಿಲ್ಲ, ನಿಮ್ಮ ಮಕ್ಕಳು ಕಡೆಗೆ ಹೋಗೋದಿಲ್ಲ, ಟಿವಿನೂ ನೋಡ್ಬೇಡ್ರಿ. ಒಂದು ಯಾವ್ದೋ ಪುಸ್ತಕ ಓದ್ರಿ ಅಷ್ಟೇ, ಸಣ್ಣ ಲೈಟ್ ಪುಸ್ತಕ ಓದ್ರಿ. ಇಲ್ಲಿ ಯಾವ್ದೋ ಸಂಗೀತ ಕೇಳಿ ಹಂಗೆ ಸಂಗೀತ ಬೆಸ್ಟ್. ಅಥವಾ ಹಂಗೆ ವಾಕ್ ಹೋಗ್ರಿ. ಮತ್ತೆ ಲೈಟ್ ನೋಡೋದು ಬೇಡ, ಸಣ್ಣ ಲೈಟ್, ಮನೆಯೂ ಲೈಟ್ ಬೇರೆ, ಈ ಲೈಟ್ ಬೇರೆ. 15 ದಿವಸದೊಳಗೆ ನಿದ್ದೆ ಶುರು ಆಗ್ತದೆ. ಎರಡನೇದ್ದು, ಸಾಯಂಕಾಲ 1 ಕಪ್ ಹಾಲು. ಸಾಯಂಕಾಲ ಇದು 1 ಕಪ್ ಹಾಲು. ರಾತ್ರಿ ಮಲಗೋ ಟೈಮಲ್ಲಿ 1 ಬಾಳೆಹಣ್ಣು. ಮಾಡಿ ಎಷ್ಟು ನಿದ್ದೆ ಬರುತ್ತೆ. ಆಮೇಲೆ ಮಲಗಿಂತ 2 ಗಂಟೆ ಮೊದಲು ಬೆಚ್ಚ ನೀರು ಸ್ನಾನ ಮಾಡಿ. ದಿವಸ ಬೆಳಿಗ್ಗೆ 11ರಿಂದ 1 5 ನಿಮಿಷ ಸೂರ್ಯನ ಬೆಳಗ್ಗೆ ಕುಂದಿರ್ಬೇಕು. 11ರಿಂದ 1 ನಡಬರ್ಕ 5 ನಿಮಿಷ ಸೂರ್ಯನ ಬೆಳಗ್ಗೆ ಕೂತ್ಬಿಡು. ಆಮೇಲೆ ಬೆಚ್ಚ ನೀರು ಸ್ನಾನ ಮಾಡಿ 2-3 ತಾಸು ಮೊದಲನೇ ವಾಕಿಂಗ್ ಹೋಗಿ ಬರ್ರಿ. 4 ತಾಸು ಮತ್ತು 5 ತಾಸು ಮೊದಲು ವಾಕಿಂಗ್ ಹೋಗಿ ಬರ್ರಿ. ಎಲ್ಲರಿಗಿಂತ ಇಂಪಾರ್ಟೆಂಟ್, ಸಂಜೆ ಮುಂದೆ ಚಹಾ ಬಿಟ್ಬಿಡ್ರಿ. ಮಧ್ಯಾಹ್ನ 12 ಮೊದಲೇ ಚಹಾ ಬಿಟ್ಬಿಡ್ರಿ. ಸಾಯಂಕಾಲ ಇಷ್ಟು ಮಾಡಿರಲ್ಲ, ನಿಧಿ ಚೆನ್ನಾಗಿ ಬರ್ತೀವಿ. ಅರ್ಥಾತ್ ಹೇಳಿ ಚಲೋ ಹಾಡಿದವ್ರಿಗೆ ಚಲೋ ಹಾಡದವ್ರು. ಓಕೆ, ಸೊ ಈಗ ಒಂದ್ ಸ್ವಲ್ಪ ಧ್ಯಾನ ಮಾಡಿ.
ಮನಸ್ಸಲ್ಲಿ ನಮ್ಮ ಶರೀರದಲ್ಲಿ ಒಳ್ಳೆಯ ಪ್ರಕಂಪನೆ ಇರಲಿ ಅಂತ. ಮನೆಯೊಳಗೆ ನೀವು ಉದಿನ ಕಡ್ಡಿ ಹಚ್ತೀರಲ್ಲ, ಯಾಕೆ ಹಚ್ತೀರಾ? ಚಂದನ್ ಕಡ್ಡಿ ಹಚ್ತೀರಾ, ಯಾಕೆ ಹಚ್ತೀರಾ? ಶ್ರೀಗಂಧ ಕಡ್ಡಿ ಹಚ್ತೀರ, ಯಾಕೆ ಹಚ್ತೀರಾ? ಒಳ್ಳೆಯ ಪ್ರಕಂಪನೆ ಇರಲಿ ಶರೀರದೊಳಗಂತ. ಮನಸ್ಸಿನಲ್ಲಿ, ದೃಷ್ಟಿನಲ್ಲಿ, ನಮ್ಮ ವ್ಯವಹಾರದಲ್ಲಿ ಇದ್ರೇನಾಗ್ತದೆ? ಮನಸ್ಸು ಶಾಂತ ಆಗ್ತದೆ, ಪ್ರಕೃತಿ ಸರಿ ಇರ್ತದೆ. ಪ್ರಕೃತಿ ಸರಿ ಇತ್ತಪ್ಪ ಅಂತಂದ್ರೆ ಬೇರೆ ವ್ಯವಹಾರನೂ ಸರಿ ಇರ್ತದೆ. ಇಡೀ ದಿನ ಏನಿರ್ತದೆ ವಿಚಾರ, ಅವ್ರಿಗೆ ಅದು ದುಡ್ಡು ಕೊಡಬೇಕು, ಇದು ಕೊಡಬೇಕು, ಅವ್ರಿಗೆ ಈ ವ್ಯವಹಾರ, ಈ ಅಡಿಗೆ ಮಾಡಬೇಕು, ಆ ಅಡಿಗೆ ಮಾಡಬೇಕು, ಅದನ್ನ ದುಡ್ಡು ಬಂತು, ಇದು ಸ್ವಲ್ಪ ಬೇರೆ ಕಡೆ ಇಟ್ಬಿಡ್ತದೆಲ್ಲ ಒಂದು ಕಡೆ ಕುತ್ಕೊಂಡ್ಬಿಟ್ಟು ದಿವ್ಸಕ್ಕೊಂದು 8-10 ನಿಮಿಷ ಧ್ಯಾನ ಮಾಡಬೇಕು. ಧ್ಯಾನ ಹೆಂಗೆ ಮಾಡಬೇಕು ನಮ್ಮ ಆಶ್ರಮದಲ್ಲಿ ಕಲಿಸ್ಕೊಡ್ತಾರೆ ಅವರು. ಆಮೇಲೆ ನೀವು ಮಾಡೋ ಮನೆಯೊಳಗೆ ಮಾಡ್ಕೋಬಹುದು, ಬರ್ಬೋದು ಟೈಮ್. ಈ ಪವಿತ್ರ ಕ್ಷಣಗಳಲ್ಲಿ ನನ್ನ ಮನಸ್ಸು ಶಾಂತವಾಗುತ್ತಿದೆ. ಮನಸ್ಸು, ದೇಹ ಸ್ಥಿರವಾಗುತ್ತಿದೆ. ಚಿತ್ತ ಶಾಂತಿಯಲ್ಲಿದೆ. ಈ ಶಬ್ದಗಳನ್ನ, ವಾಕ್ಯಗಳನ್ನ ನಾನೇ ಹೇಳಿಕೊಳ್ಳುತ್ತೇನೆ. ವೃದ್ಧರ ಆರೈಕೆ ಇದು ಸಾಮಾನ್ಯ ಕೆಲಸವಲ್ಲ. ಇದು ಮಹಾನ್ ದಾನವಾಗಿದೆ. ನಿಸ್ವಾರ್ಥ ಸೇವೆಯ ಮಾತ್ರ ಕಾರ್ಯ ಆಗಿದೆ. ಈ ಅಮೂಲ್ಯ ಕರ್ತವ್ಯವನ್ನು ನನಗೆ ನೀಡಿರುವ ಭಗವಂತನಿಗೆ ಪೂರ್ಣಗೊಳ್ಳುತ್ತದೆ. ಆರೈಕೆಯ ಪ್ರತಿಯೊಂದು ಕ್ಷಣದಲ್ಲಿ ಭಗವಂತ, ಈಶ್ವರ ಸದಾ ನನ್ನ ಜೊತೆ ಇರು ಎಂದು ಭಾವಿಸುತ್ತೇನೆ. ನನ್ನ ಅಂತರಂಗದಲ್ಲಿ ನಾನು ಅನುಭವ ಮಾಡುತ್ತಿದ್ದೇನೆ, ಸ್ವಯಂ ಭಗವಂತನೇ ನನ್ನಲ್ಲಿ ಸಹಾನುಭೂತಿ, ಪ್ರೀತಿ, ಮೃದು ಮನಸ್ಸು, ಶಕ್ತಿ, ಶಾಂತಿಯ ಗುಣಗಳನ್ನು ತುಂಬುತ್ತಿದ್ದಾನೆ. ಈ ಗುಣಗಳ ಬೆಳಕು ನನಗೆ ಆತ್ಮಿಕ ಬಲ, ಶಾಂತಿ ಸಾರಿಗಳು. ನೀವು ನಕಾರಾತ್ಮಕತೆಯನ್ನ ಭಗವಂತ ನಿಧಾನವಾಗಿ ತೆಗೆದುಹಾಕುತ್ತಿದ್ದಾನೆ. ಹೊಸ ಶಕ್ತಿಯನ್ನು ತುಂಬುತ್ತಿದ್ದಾನೆ. ಈಗ ನಾನು ನನ್ನ ಉಸಿರಿನ ಮೇಲೆ ಗಮನ ಕೇಂದ್ರೀಕರಿಸುತ್ತಿದ್ದೇನೆ. ಪ್ರತಿದಿನ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ನಾನು ಈ ಉಸಿರಿನ ವ್ಯಾಯಾಮ ಮಾಡುತ್ತೇನೆ. ನಾನು ದೀರ್ಘವಾಗಿ, ಆಳವಾಗಿ ಉಸಿರನ್ನು ಒಳ ತೆಗೆದುಕೊಂಡಿದ್ದೇನೆ. ಒಳ ತಗೊಳ್ಳಿ ಉಸಿರು. ದೀರ್ಘವಾಗಿ ಉಸಿರನ್ನು ಹೊರಬಿಡುತ್ತಿದ್ದೇನೆ. ನಾನು ದೀರ್ಘವಾಗಿ ಉಸಿರನ್ನು ಒಳ ತೆಗೆದುಕೊಳ್ತಾ ಇದ್ದೇನೆ. ದೀರ್ಘ ಒಳ ತಗೊಳ್ಳಿ, ಹಾಗೆ ಹೊರಗೆ ಬಿಡ್ತಿದ್ದೀನಿ ಉಸಿರನ್ನು. ಉದ್ದಗೆ ಉಸಿರು ಬಿಡೋದು.
ದೀರ್ಘವಾಗಿ ಉಸಿರನ್ನು ಒಳಗೆ ತಗೊಳ್ಳಿ. ಉಸಿರನ್ನು ಹೊರಗೆ ಬಿಡಿ. ಈಗ ಉಸಿರನ್ನು ಒಳಗೆ ತಗೊಂಡು ಹೊರಬಿಡುವಾಗ ಹೊರಗೆ ಬಿಡ್ತೀನಲ್ಲ, ಅವಾಗ ಮಾತಿಗ ಅನ್ಬೇಕು. ಉಸಿರು ಒಳಗೆ ದೀರ್ಘವಾಗಿ ಉಸಿರು ದೀರ್ಘ ಹೊರಬಿಡಿ. ಮತ್ತು ಉಸಿರು ತೊಗೊಳ್ಳಿ. ಹೊರಬಿಡುವಾಗ ಉಸಿರು ಹೊರಬಿಡುವಾಗ ಹೇಳಿ. ಉಸಿರು ಒಳಗೆ ತಗೊಳ್ಳಿ. ಉಸಿರು ಹೊರಬಿಡುವಾಗ ಹೇಳಿ. ಉಸಿರು ದೀರ್ಘ ಒಳಗೆ ತಗೊಳ್ಳಿ. ಉಸಿರು ಹೊರಬಿಡುವಾಗ ಹೇಳಿ. ಉಸಿರು ಒಳಗೆ ತಗೊಳ್ಳಿ. ಉಸಿರು ಹೊರಬಿಡುವಾಗ ಹೇಳಿ. ಈಗ ಅಂತರಂಗದಲ್ಲಿ ಹೇಳ್ಕೊಳ್ಳಿ. ಪ್ರತಿ ಉಸಿರು ಒಳಗೆ ತೆಗೆದುಕೊಂಡಾಗ ಶಾಂತಿ, ತಾಳ್ಮೆ, ಶಕ್ತಿ, ಪ್ರೇಮ ನನ್ನ ಶರೀರದಲ್ಲಿ ಹೋಗುತ್ತಿದೆ. ಉಸಿರು ಹೊರಗೆ ಬಿಟ್ಟಾಗ ಅಶಾಂತಿ, ದುಃಖ, ಆಯಾಸ ಹೊರಗೆ ಹೋಗುತ್ತಿದೆ. ಅಂತರಾಳದಲ್ಲಿ, ಅಂತರ್ಪ್ರಜ್ಞೆಯಲ್ಲಿ, ಭೃಕುಟಿಯ ಮಧ್ಯದಲ್ಲಿ ನಾನು ನೆನಪಿಸಿಕೊಳ್ಳುತ್ತೇನೆ, ನಾನು ಅನಾದಿಯಿಂದ ಇರುವ ಅವಿನಾಶಿ ಪ್ರಕಾಶಮಯ ಬಿಂದು ಸ್ವರೂಪ, ಹೊಳೆಯುತ್ತಿರುವ ನಕ್ಷತ್ರದ ಸಮಾನ ಆತ್ಮನಾಗಿದ್ದೇನೆ. ನನ್ನಿಂದ ಶಾಂತಿ, ಶಕ್ತಿ. ಆ್ಯಕ್ಚುಲಿ ಒಂದು ಸುಸಂದರ್ಭವನ್ನು ನಮಗೆ ಮಾಡಿಕೊಟ್ಟರು. ಅವರು ಇದುವರೆಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಂದ ನಾವು ಏನು ತಿಳ್ಕೋಬೇಕು, ಅವ್ರಿಗೆ ನಾವು ಯಾವ ರೀತಿ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಸವಿಸ್ತರವಾಗಿ ತಿಳಿಸಿದರು. ಮನೆಯಲ್ಲಿ ಅವ್ರು ಹೇಳಿದ್ರ ಮೇಲೆ ಮನೆಯಲ್ಲಿ ಒಂದು ಅಕ್ಕರೆ, ಪ್ರೀತಿ, ವಿಶ್ವಾಸ ಇರಬೇಕಾದ್ರೆ ಇಬ್ಬರು ಮುಖ್ಯ. ಒಂದು ಸಣ್ಣ ಮಕ್ಕಳು, ಅವ್ರ ಮನೆಯಲ್ಲಿ ಆ ಕಡೆ ಈ ಕಡೆ ಓಡಾಡ್ಕೊತಾ ಇದ್ರೆ ನಾವು ಎಷ್ಟು ಉಲ್ಲಾಸದಿಂದ ಇರ್ತೀವೋ ಅದೇ ರೀತಿ ಒಬ್ಬರು ಮನೆಯಲ್ಲಿ ಹಿರಿಯರಿದ್ದರೂ ನಮಗೊಂದು ಧೈರ್ಯ. ಯಾಕಂದರೆ ಮಕ್ಕಳು ಹಿರಿಯರು ಆದ ತಕ್ಷಣ ಅವರು ಒಂದು ಮಕ್ಕಳ ಗುಣಗಳೇ ಬಂದ್ಬಿಡ್ತಾವೆ. ಯಾಕಂದರೆ ನಾವು ಮಕ್ಕಳನ್ನ ಯಾವ ರೀತಿ ಸಣ್ಣವರಿದ್ದಾಗ ಅವ್ರು ಏನೇ ತಪ್ಪು ಮಾಡಿದ್ರು ಪ್ರೀತಿಯಿಂದ ನೋಡ್ಕೊತೀವಲ್ಲ, ಅದೇ ರೀತಿ ನಮ್ಮಲ್ಲಿ ತಾಯಿ ಆಗಲಿ, ತಂದೆ ಆಗಲಿ, ಅತ್ತೆ ಆಗಲಿ, ಮಾವ ಆಗಲಿ, ಅವರೂ ನಾವು ನಮ್ಮ ಮಕ್ಕಳಂತೆ ಪ್ರೀತಿಯಿಂದ ನೋಡ್ಕೋಬೇಕು ಅನ್ನೋ ಒಂದು ಸಂದೇಶವನ್ನು ಅವರು ಕೊಟ್ಟರು. ಅದಕ್ಕಾಗಿ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದರಂತೆ ಇಲ್ಲಿ ಬಂದಿರತಕ್ಕಂಥ ನಮ್ಮ ತಂದೆ ತಾಯಿಯಂದಿರು, ಅಣ್ಣ ತಮ್ಮಂದಿರು, ನಿಮಗೂ ನಾವು ಪ್ರತ್ಯೇಕವಾದ ಧನ್ಯತೆಯನ್ನು ಹೇಳಬೇಕಾಗುತ್ತೆ. ಯಾಕಂದರೆ ಎಷ್ಟು ಮಂದಿ ಬರ್ತಾರೆ ಅನ್ನೋದು ನಮಗೂ ಇದ್ದಿಲ್ಲ. ನೀವೆಲ್ಲರೂ ಭಾಳ ಮುತುವರ್ಜಿ ವಹಿಸಿ ಬಂದಿದ್ದೀರಲ್ಲ, ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು